ಆಡಿಕೆ ಅನ್ನೋ ಗ್ರಾಮದ ಇತಿಹಾಸ ಹೇಳಿ ಸರ್. ಆಡ್ಕಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಗಡಿಯಂಚಿನಲ್ಲಿರುವಂಥ ಒಂದು ಪುಟ್ಟ ಗ್ರಾಮ ಆಡ್ಕಿ. ಈ ಆಡ್ಕಿ ಅನ್ನುವಂಥದ್ದು ಬಹಳ ಪುರಾತನ ಕಾಲದಿಂದ ಪ್ರಸಿದ್ಧಿ ಹೊಂದಿದಂಥ ಒಂದು ಆಡ್ಕಿ ಗ್ರಾಮ. ಅಲ್ಲಿ ಅನೇಕ ಐತಿಹಾಸಿಕ ಪುರಾವೆಗಳು ನಮಗೆ ಸಿಗ್ತಾವೆ. ಶಾಸನಗಳು, ಸ್ಮಾರಕಗಳು ಎಲ್ಲವೂ ಅಲ್ಲಿ ನಮಗೆ ಲಭ್ಯವಿವೆ. ಹೀಗಾಗಿ ಅದು ಸರಿಸುಮಾರು 11ನೇ ಶತಮಾನಕ್ಕೆ ಅದರ ಇತಿಹಾಸ ಹೋಗ್ತದೆ. 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಲ್ಲಿ ಒಂದು ವಾಣಿಜ್ಯ ಕೇಂದ್ರವಿರ್ತದೆ, ಅಂದರೆ ಟ್ರೇಡಿಂಗ್ ಸೆಂಟರ್. ಒನ್ ಆಫ್ ದಿ ಫೇಮಸ್ ಏನ್ಷಿಯಂಟ್ ಟ್ರೇಡಿಂಗ್ ಸೆಂಟರ್, ಒನ್ ಆಫ್ ದಿ ಅಂತಹ ಫೇಮಸ್ ಆದಂಥ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಕೇಂದ್ರವಾಗಿ ಆರ್ಥಿಕ ಚಟುವಟಿಕೆಗಳ ಒಂದು ಕೇಂದ್ರ ಸ್ಥಾನವಾಗಿ ಮೆರೆದಂಥ ಒಂದು ಆಡ್ಕಿ ಗ್ರಾಮ. ಆ ಆಡ್ಕಿ ಸುತ್ತಮುತ್ತಲು ಆಡ್ಕಿ ಹೆಸರೇ ಸೂಚಿಸುವಂತೆ ಅಲ್ಲಿ ಸಾಂಬಾರ ಪದಾರ್ಥಗಳನ್ನು ಬೆಳೀತಿದ್ರು. ಆಡಕ್ಕಿ, ಎಲೆ, ತೆಂಗು ಇವೆಲ್ಲವನ್ನ ಬೆಳೆ ಬೆಳೀತಿದ್ರಲ್ಲಿ. ಆ ಫಲವತ್ತಾದಂತಹ ಭೂಮಿ ಅದು ಆಡ್ಕಿಯ ಪ್ರದೇಶದಲ್ಲಿ. ಹೀಗಾಗಿ ಅಲ್ಲಿನ ಸಾಂಬಾರ ಪದಾರ್ಥಗಳು ಬೇರೆ ದೇಶಕ್ಕೆ ರಫ್ತಾಗ್ತಿದ್ವು. ನಮಗೆ ಶಾಸನಗಳ ಆಧಾರ ಸಿಗ್ತವೆ. ಮತ್ತು ಅಲ್ಲಿ 2 ಶಾಸನಗಳು ಸಿಗ್ತವೆ. 1158 ಮತ್ತು 1124 ಶಾಸನ ಸಿಗ್ತವೆ. ಅಲ್ಲಿ 2 ಶಾಸನ ಸಿಗ್ತವೆ ಹನುಮಂದೇವ್ರ ಗುಡಿ ಹತ್ತಿರ. ಆ 2 ಶಾಸನಗಳ ಆಧಾರದ ಮೇಲೆ ಒಬ್ಬ ಅಲ್ಲಿ ಜೈನ ವ್ಯಾಪಾರಿ ಇದ್ದ, ಜೈನ ವಣಿಕ ಅಂತಾರ. ಜೈನ ವ್ಯಾಪಾರಿಗಳು ಹೆಂಗಿದ್ರಂತಂದ್ರೆ ಅವರು ಬರೀ ವ್ಯಾಪಾರ ಮಾಡುವ ದೃಷ್ಟಿಕೋನ ಅಲ್ಲ. ಅವ್ರು ಬಂದಂತ ಗಳಿಕೆಯಲ್ಲಿ ದೇವಾಲಯ ಕಟ್ಟಿಸುವುದು ಮತ್ತು ಕೆರೆ ಕಾಲುವೆಗಳನ್ನ ಕಟ್ಟಿಸುವುದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ರು ಅವರು. ಆ ಜೈನ ವಣಿಗಳು ಯಾರಂದ್ರೆ ಸಿರಿಯಾಳ ಕಾಳಿಶೆಟ್ಟಿ ಅಂತೇಳಿ. ಆ ಸಿರಿಯಾಳ ಕಾಳಿಶೆಟ್ಟಿ ಅಂತ ಅವರ ಮಕ್ಕಳು, ಮರಿಮಕ್ಕಳು ಮುಂದೆ ಅವರೆಲ್ಲರೂ ಸಹಿತ ವ್ಯಾಪಾರವನ್ನೇ ನಡೆಸ್ತಿದ್ರು. ಅವರೆಲ್ಲರೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತಿಗೂ ಆಡ್ಕೆಯಲ್ಲಿ ಒಂದು ಓಣಿ ಇದೆ. ಅದು ಮಾರ್ಕೆಟ್ ಅಂತ ಕರೀತಾರೆ, ಪೇಟೆ ಅಂತ ಕರೀತಾರೆ. ಅಂದ್ರೆ ಮಾರುಕಟ್ಟೆ ಸ್ಥಳ ಅದು. ಅಂದ್ರೆ ಒಂದು ಜಗತ್ತಿನಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ, ಫೈನಾನ್ಷಿಯಲಿ ನಾವು ಚಟುವಟಿಕೆಗಳನ್ನು ಅಂದಿನ ಸಂದರ್ಭದಲ್ಲಿ ಅವರು ಆ ರೀತಿ ಕೊಡಕೊಳ್ಳುವುದು ವ್ಯವಹಾರ. ಮತ್ತು ದೂರದ ಆನೆಗಳು ಸಹಿತ, ಆನೆ, ಒಂಟೆ ಅವು ಸಹಿತ ಅಲ್ಲಿ ಬರ್ತಿದ್ವು, ಮಾರಾಟಕ್ಕೆ ಬರ್ತಿದ್ವು ಮತ್ತು ಖರೀದಿ ಮಾಡ್ತಿದ್ರು. ರಾಜರುಗಳು ಸಹಿತ ಈ ಆಡ್ಕಿ ಪ್ರದೇಶದಲ್ಲಿ ಇದ್ದರು. ಈಗ ನಾವು ಸೇಡಂ ಅಂತಂದಾಗ ಸೇಡಂದು ಒಂದು ಅಂತಃಪುರ, ರಾಣಿಯ ಅಂತಃಪುರ ಇತ್ತು ಸೇಡಂ. ಹೀಗಾಗಿ ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ ಆದ್ರೆ ಅವರ ರಾಜಧಾನಿ ಅದು. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದಂತಂದ್ರೆ ಕಲ್ಯಾಣವೇ. ಆ ಕಲ್ಯಾಣ ರಾಜರ ಕಾಲದ ಸಂದರ್ಭದಲ್ಲಿ ಸಹಿತ ಅಲ್ಲಿ ಆಡ್ಕಿ ವ್ಯಾಪಾರ ಕೇಂದ್ರವಾಗಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಸಹಿತ ಅಲ್ಲಿ ವ್ಯಾಪಾರ ಕೇಂದ್ರ ಆಗಿತ್ತು. ಒಟ್ಟಾರೆ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಆಡ್ಕಿ ಗ್ರಾಮವನ್ನು ಆಳಿದ್ದಾರೆ. ನಾವು ಸೇಡಂ ತಾಲೂಕಿನಲ್ಲಿ ಯಾವುದೇ ಊರಿನಲ್ಲಿ ಹೋಗಲಿ ಹೆಜ್ಜೆ ಹೆಜ್ಜೆಗೂ ದೇವಾಲಯಗಳು ನಮಗೆ ಸಿಗುತ್ತವೆ. ಹಾಗಾಗಿ ಸೇಡಂ ತಾಲೂಕ ಒಂದು ಒಳ್ಳೆ ಇತಿಹಾಸ ಹೊಂದಿದಂಥದ್ದು. ಅದಕ್ಕೆ ಆಡ್ಕಿಯು ಸಹಿತ ಅದರ ವ್ಯಾಪ್ತಿಗೆ ಸೇರುವಂಥದ್ದು. ಹೀಗಾಗಿ ಆಡ್ಕಿ ಬಹಳ ಅದ್ಭುತವಾದಂಥ ಇತಿಹಾಸವನ್ನು ಕಟ್ಟಿಕೊಡುವಂಥದ್ದು. ಇವತ್ತಿಗೂ ಆ ಊರಿನಲ್ಲಿ ಬಾವಿಗಳಿವೆ. ಒಂದು ಹೆಜ್ಜೆಗೂ ಬಾವಿಗಳಿವೆ. ಅಂದ್ರೆ ನೀರಾವರಿಗೆ ಹೆಚ್ಚಿಗೆ, ಅಂದ್ರೆ ಅಂತರ್ಜಲ ಹೆಚ್ಚಿಗಿತ್ತು. ಇವತ್ತಿಗೂ ಅಂತರ್ಜಲ ಹೆಚ್ಚಾಗಿದೆ. ಯಾಕಂದ್ರೆ ಯಾವುದೇ ಬಾವಿ ಬತ್ತು ಹೋಗೋದಿಲ್ಲ ಅಲ್ಲಿ. ಅಂಥ ಬಾವಿ ಜಲ ಸಂಪತ್ತಿರುವಂಥದ್ದು. ಮತ್ತು ಈ ಕಲ್ಲು ಆಡ್ಕಿ ಸುತ್ತಮುತ್ತಲು ನಮಗೆ ಹೆಚ್ಚಿಗೆ ಸಿಗ್ತದೆ. ಭೂಮಿನೂ ಫಲವತ್ತದು ಮತ್ತು ಗಣಿ ಸಂಪತ್ತು, ಈ ರೀತಿಯಾಗಿ ಸಂಪದ್ಭರಿತವಾದಂಥ ಊರು ಆಡ್ಕಿ ಗ್ರಾಮ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಅದ್ಭುತ ಕತೆಗೆ ನೀವು ಸಾಕ್ಷಿಯಾಗಲಿದ್ದೀರಿ. ನಾನೀಗ ಆಡಿಕೆ ಅನ್ನೋ ಗ್ರಾಮದಲ್ಲಿದ್ದೀನಿ. ಇದು ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಬರುತ್ತೆ. ಈ ಗ್ರಾಮದ ವಿಶೇಷ ಏನು ಅಂತ ಹೇಳಿದರೆ, 200 ಮನೆಗೆ 200 ಬಾವಿ ಇದೆ. 200 ಮನೆ 200 ಬಾವಿ. ನೀವು ನಂಬಕ್ಕಾಗ್ತಿಲ್ಲವಲ್ಲ, ತೋರಿಸ್ತೀನಿ ಇವತ್ತು. ಬಟ್ ಇದಕ್ಕೆ ಕಾರಣಕರ್ತರಾದ ಒಬ್ಬರಿದ್ದಾರೆ. ಏನು ಅಂತ ಹೇಳಿದರೆ, ಈ ಊರಲ್ಲಿ ಅವಷ್ಟು ಬಾವಿನ ಪತ್ತೆ ಹಚ್ಚಿ ಅದರ ಇತಿಹಾಸನ ಬರೆದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಚಂದ್ರಕಲಾ ಮೇಡಮ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ಕಾರ. ಭಾಳ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಭಾಳ ವಿಶೇಷವಾದ ಊರು ಕೂಡ ಇದು, ಮತ್ತು ನೀವು ಟೀಚರ್ ಕೂಡ ಅಂತ ಕೇಳ್ಪಟ್ಟೆ. ತಮ್ಮ ಆಹ್ವಾನದ ಮೇರೆಗೆ ನಾನಿಲ್ಲಿ ಬರಬೇಕಾಯ್ತು. ಬಟ್ ಬರಬೇಕಾದ್ರೆ ಏನಪ್ಪ ಇದು ಅಂತ ಅಂದ್ಕೊಂಡೆ. ಬಟ್ ಊರು ನೋಡ್ತಾ ಐತೆ ಭಾಳ ಅದ್ಭುತವಾಗಿದೆ, ಭಾಳ ವಿಶೇಷವಾದ ಊರಿದು.
ನಾನು ಈ ಶಾಲೆಗೆ ಈ ಊರಿಗೆ 2020ಕ್ಕೆ ಬಂದೆ. ನಾನು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿ ಹೊಂದ್ ಬಂದಂತ ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕಿ. ನನಗೆ ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಒಂದು ಆಕಸ್ಮಿಕ ಭೇಟಿಯಿಂದ ನನ್ನ ಒಂದು ಅಡ್ಕಿ ಗ್ರಾಮದ ಪರಿಚಯ ಇಡೀ ಕರ್ನಾಟಕಕ್ಕೆ ಮುಟ್ತಾ ಇದೆ. ಈಗಾಗಲೇ ಆಕಾಶವಾಣಿ ರೇಡಿಯೋದವ್ರು ಕೂಡ 2 ಎಪಿಸೋಡ್ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮೂರು ಚಾನಲ್ದವ್ರು ಕೂಡ ಮಾಡಿದ್ದಾರೆ. ನಾನು ಅದನ್ನು ಪುಸ್ತಕದ ರೂಪದಲ್ಲಿ ಮಾಹಿತಿ ಹಂಚೋದಕ್ಕೆ ನನ್ನ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಯತ್ನ ಮಾಡ್ತಿದ್ದೀನಿ. ಈ ಊರಿನ ವಿಶೇಷತೆ ಅಂತಂದ್ರೆ ಒಂದೇ ಊರಲ್ಲಿ ಇಷ್ಟೊಂದು ಬಾವಿ ಇರೋದು ಬಹಳ ಕಡಿಮೆ ಸರ್. ಕೇಳೇ ಇಲ್ಲ ಬಿಡ್ರಿ ನಾವು. ಕೇಳೇ ಇಲ್ಲ. ನಾನು ನೋಡಿದ್ದು ಊರಿಗೊಂದು ಬಾವಿ ಇದ್ರೆ ಬಹಳ, ಹೌದು. ಆದ್ರೆ ಇಲ್ಲಿ ಇಷ್ಟೊಂದು ಬಾವಿ ಕೂಡ ತುಂಬಾ ವಿಶೇಷವಾದದ್ದು. ಅದು ಬಾವಿಗಳಲ್ಲಿ ನಾನು 35 ಬಾವಿಗಳನ್ನ ಆಯ್ಕೆ ಮಾಡ್ಕೊಂಡೇನಿ ಸರ್. ಆ 35 ಬಾವಿಗಳು ಒಂದು ಚೌಕ, ಒಂದು ಗೋಲ, ಒಂದು ವೃತ್ತ, ಒಂದೇ ಗಿರ್ಕಿ ಬಾವಿ, ಒಂದು 5 ಗಿರ್ಕಿ ಬಾವಿ, ಒಂದು ಸರ್ಕಾರ ಬಾವಿ. ನೀವು ಬಾವಿ ಹೆಸರುಗಳ ಕೇಳಿದ್ರೆ ತುಂಬಾ ವಿಶೇಷವಾದಂತ ಬಾವಿಗಳು ಸರ್. ಬಾವಿಯಲ್ಲಿ ಮೀಠಾ ಬಾವಿ ಅಂತದ, ಮೀಠಾ ಬಾವಿ. ಆ ಬಾವಿಗೆ ಮೀಠಾ ಬಾವಿ ಅಂತ ಯಾಕೆ ಹೆಸರು ಬಂತಂತಂದ್ರೆ ಹಿಂದಿನ ಕಾಲದಲ್ಲಿ ಆ ತೋಡಿದಂತ ಬಾವಿ ನೀರು ಅಷ್ಟೊಂದು ರುಚಿಯಾಗಿದ್ದು ಅಂತ ಸರ್. ಸುಮಾರು ಇವೆಲ್ಲ ಬಾವಿಗಳು 150-200 ವರ್ಷದ ಹಿಂದಿನ ಬಾವಿಗಳು ಸರ್ ಇವೆಲ್ಲ. ಅದನ್ನು ನಾನು ಹವ್ಯಾಸಕ್ಕಾಗಿ ನಾನು ಕರೋನಾ ಸಮಯದಲ್ಲಿ ಬಂದಾಗ ಆಗ ಜನ ಬದುಕೋದೇ ಭಾಳ ಕಷ್ಟ ಆಗಿತ್ತು ಸರ್. ಅಂಥ ಸಮಯದಾಗಿ ನನಗೆ ಸರ್ಕಾರದ ಇಲಾಖೆ ಆದೇಶ ಪ್ರಕಾರ ವಟಾರ ಶಾಲೆ ಅಂತ ನಡೆಸ್ತಾ ಇದ್ದೆವು. ವಟಾರ ಶಾಲೆ ನಾನು ಎಲ್ಲಿ ನಡೆಸಿದ್ದು ಅಂತಂದರೆ ಈಶ್ವರ ದೇವಾಲಯ ಗುಡಿಯಲ್ಲಿ. ಆ ಗುಡಿ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ನೋಡೋದಕ್ಕೆ ತುಂಬ ನನಗೊಂದು ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿತ್ತು ಸರ್. ಅಲ್ಲಿ ಕುಂತು ನಾನು ಪಾಠ ಮಾಡಬೇಕಾದ್ರೆ ಎದುರಿನಲ್ಲೇ ಒಂದು ಬಾವಿ ಇತ್ತು. ಆ ದೃಷ್ಟಿ ನನಗೆ ಅಲ್ಲಿ ಹೋಗಿದ್ದಾಗ ಇದು ಯಾಕೆ ಇಲ್ಲಿ ಅದಲ್ಲ ಬಾವಿ ಅಂತ ವಿಚಾರ ಮಾಡ್ಕೊಂಡು ಬಂದೆ. ಸುಮಾರು 4 ವರ್ಷ ನನ್ನ ಪ್ರಯತ್ನ ಸರ್ ಆ ಬಾವಿದ್ದು ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ. 4 ವರ್ಷದಿಂದ ಮಾಡಿ ಈಗ ಅದನ್ನು ಒಂದು ಪುಸ್ತಕ ರೂಪದಲ್ಲಿ ತಂದಿಟ್ಟಿನಿ. ನಿಮ್ಗೆ ಆ ಬಾವಿಗಳನ್ನು ತೋರಿಸ್ತಾ ಹೋಗ್ತೀನಿ ಸರ್. ಈಗಲೂ ಕೂಡ ನೀರವ. ನನಗೆ ಆ ಬಾವಿದು ಮಾಡಬೇಕಾಗಿದ್ದು ಮತ್ತೆ ನನಗೆ ಆನಂತರ ಬಂದಂಥ ಒಂದು ಒಳ ಮನಸ್ಸಿನಲ್ಲಿ ಬಂದಂಥದ್ದು ಏನಂದ್ರೆ ಜನರಿಗೆ ಆ ಬಾವಿ ಒಂದು ಕೂಡ ಆಸ್ತಿ ಸರ್. ನಮ್ಮ ಹಿರಿಯರು ಮಾಡಿದ್ದು ಅದೊಂದು ಆಸ್ತಿ. ಮತ್ತು ನೀರು ಸಂಪನ್ಮೂಲ ಸರ್, ಅದು ನೈಸರ್ಗಿಕ ಸಂಪನ್ಮೂಲ. ಅದನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ಸಂದೇಶ ಕೂಡ ನನಗೆ ಹೋಗ್ಬೇಕು. ಅದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋದು. ಯಾಕಂತಂದ್ರೆ ಆ ಬಾವಿ ಸ್ವಚ್ಛ ಆಗ್ಬೇಕು ಸರ್. ಆಮೇಲೆ ಆ ಬಾವಿ ಮುಂದೆ ಸುತ್ತಮುತ್ತ ಗಿಡ ಗಂಟಿಗಳವಲ್ಲ ಅವೆಲ್ಲ ಹೋಗಿ ಸುಂದರವಾದ ಅದನ್ನ ನೋಡ್ಲಕ್ಕ ಎಲ್ಲರಿಗೆ ಬರ್ಬೇಕಲ್ಲಿ. ಪ್ರತಿಯೊಬ್ಬರು ಅಲ್ಲಿ ಬಂದು ನೋಡಿ ಹೋಗ್ಬೇಕು. ಮತ್ತೆ ಆ ನೀರ್ ಬಳಕೆ ಆಗ್ಬೇಕು ಅನ್ನೋದು. ಈಗೆಲ್ಲ ನೋಡ್ರಿ ಎಷ್ಟೋ ಜನರಿಗೆ ನೀರು ಸೇದೋದ್ ಗೊತ್ತಿಲ್ಲ ಸರ್. ಆಮೇಲೆ ಅದ್ರ ಸುತ್ತಮುತ್ತ ಇರುವಂತ ವಸ್ತುಗಳು ನಾವು ಎಷ್ಟು ಸ್ವಾರ್ಥಿಯಾಗಿ ಜನ ಅದ್ರ ಹಿಂದಿನ ಹಿರಿಯರು ಅದ್ರ ಬಳಿ ಮಂತ್ರಣಿ ಮಾಡಿಟ್ಟಾರ ಸರ್. ಮಂತ್ರಣಿ ಒಂದು ವಿಶೇಷತೆ ಅಂತಂದ್ರೆ ನಾವು ಬದುಕೋದಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಬದುಕಬೇಕು ಅನ್ನೋದು. ಆ ಒಂದು ಕಲ್ಪನೆಯಿಂದ ನೀವು ನಮ್ಮ ಊರಲ್ಲಿ ನೋಡ್ತೀರಿ ಸರ್, ಮಂತ್ರಣಿ ನೋಡ್ತೀರಿ, ಬಾವಿ ನೋಡ್ತೀರಿ, ಹಗ್ಗ ನೋಡ್ತೀರಿ. ಮತ್ತೆ ನಾನು ಒಂದು ಬಾವಿಗೆ ಹೋಗಿದ್ದೆ ಸರ್. ಆ ಬಾವಿ ಹುಟ್ಟಿದ ಕಾರಣನೇ ಕುತೂಹಲ. ಅದೇ ಹೇಗಂತಂದ್ರ ಅವ್ರ ಅತ್ತಿಗಿರಿ ಸರ್. ಅವ್ರು ಯಾರೋ ನೀರ್ ಕೊಡ್ಲಿಲ್ಲ ಸಿಟ್ಟಿಗೆ ಬಂದ್ ಬಾವಿ ತೋಡಿದಂತ ಉದಾಹರಣೆಗಳವ. ಅತ್ತೆಗೆ ನೀರು ಕೊಡ್ಲಿಲ್ಲ ಅಂತ ಅವರೇ ಸ್ವತಃ ಗಂಡ ಸೊಸೆ ಬಾವಿ ತೋಡಿದ್ದೀವಿ. ಅತ್ತೆನೆ ಬಂದು ಈಗ ಅವ್ರ ಸಸ್ಯಹಾರಿ ಸರ್. ಅವ್ರ ಅತ್ತಿರಿ 150 ವರ್ಷದ ಹಿಂದಿನ ಹಿರಿಯರು ತೋಡಿದಂತ ಬಾವಿ. ಅದಕ್ಕೆ ಈಗ ಜೋಶಿ ಬಾವಿ ಅಂತ ಹೆಸರು. ನಾನ್ ಮಾಡ್ತಾ ಹೋದಂಗ ಒಂದಿಷ್ಟು ಹೆಸರಿಟ್ಟೆ ಸರ್. ಆ ಹೆಸರುಗಳೇ ಅದ್ಭುತ ಆಗ್ಯಾವ. ಜೋಶಿ ಬಾವಿ, ಕುಂಬಾರ ಬಾವಿ, ಕಂಬಾರ ಬಾವಿ, ಅಗಸರ ಬಾವಿ. ಮತ್ತೆ ಈ ಬಾವಿಗೆ ಒಂದು ಒಬ್ಬ ಮಹಿಳೆ ಕಾರಣ ಸರ್. ಆ ಮಹಿಳೆ ಅಗಸರು ಅಂದ್ರೆ ಬಟ್ಟಿ ಒಗೆಯ ಹೆಣ್ಮಗಳು, ಅನಕ್ಷರಸ್ತೆ, ಅದ್ರ ಸುಸಂಸ್ಕೃತ ಹೆಣ್ಮಗಳು. ನಾನು ಆಕಿಗೆ ಪರಿಚಯ ಆದಾಗ ಅನಂತಮ್ಮನ ಅಕ್ಕಿಂಗ್ ಮಾಡ್ತೀನವ ಅಂತಂದ ಎಷ್ಟೋ ಮಂದಿ ನನಗೆ ಹೀಯಾಳಿಸಿದರೆ ಜಾಸ್ತಿ ಸರ್. ನಾವು ಹೈಸ್ಕೂಲ್ ಟೀಚರ್ ಆಗಿ ಮನಿ ಬರ್ತಾರಲ್ಲ ಅಂತ ಅಂದೋರೆ ಜಾಸ್ತಿ ಜನ. ಆದ್ರೆ ಆ ಹೆಣ್ಮಗಳು ಮನಿ ಕರ್ಕೊಂಡು ಹೋದಳು ಸರ್ ನನಗೆ. ಇಲ್ಲಿ ಬಾವಿ ಅದ, ಇಲ್ಲಿ ಬಾ ಅಂತಂದಾಗ ಅನಂತರ ಸರ್ ಅವರೇ ಪ್ರತಿಯೊಬ್ಬರು ನಂದು ಯೂಟ್ಯೂಬ್ ಚಾನಲಲ್ಲಿ ಅದು ನಾನು ಬಿಟ್ಟೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಚಂದ್ರಕಲಾ ಟೀಚರ್ ಅಂತೇಳಿ. ಅದು ಒಂದು ವಿಡಿಯೋ ಮಾಡಿ ನಾನು ಬಿಡೋಕ್ಕೆ ಕಾರಣ ನನ್ನ ಮಕ್ಕಳು. ಅವ್ರು ಹೇಳಿದ್ರು, ಮೇಡಮ್ ಇದು ಚೆಂದ ಆಗ್ಯದ್ರಿ, ನೀವು ಬಿಟ್ಟು ನೋಡ್ರಿ ಅಂತ ಅಂದ್ರು ಸರ್. ಅದನ್ನು ಬಿಟ್ಟಾಗ ಅದಕ್ಕೆ ಬಂದಂಥ ಲೈಕ್ಸು, ವ್ಯೂಸು, ಕಾಮೆಂಟ್ಸು ನನಗೆ ಸ್ಫೂರ್ತಿ ಸರ್. ಅದನ್ನು ತಗೊಂಡು ನಾನು ಏನು ಮಾಡಿದೆ, ಅನಂತಮ್ಮ ನನಗೆ ಪ್ರತಿಯೊಂದು ಬಾವಿ ಹತ್ರ ಕರ್ಕೊಂಡು ಹೋದಕ್ಕೆ ಅನಂತಮ್ಮ ಮತ್ತು ಮಕ್ಕಳು ಸರ್, ಶಾಲೆ ಮಕ್ಕಳು ಬಂದು ನನಗೆ ವಿಡಿಯೋ ಮಾಡೋದು ಹೇಗೆ ಅಂತ. ಆಮೇಲೆ ಇನ್ನೊಂದು ವಿಶೇಷತೆ ಸರ್,
ಇಲ್ಲಿರುವಂತ ಆಗಿನ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೆ ಈಜು ಬರ್ತದೆ ಸರ್. ಆ? ಈಜು ಬರ್ತದ್ರಿ. ಹೌದು. ಈಜು ನೀವೆಲ್ಲ ಸಿಟಿದಾಗ ಸ್ವಿಮ್ಮಿಂಗ್ ಪೂಲ್ ಅದನ್ನ ಕಲೀಲಕ್ ದುಡ್ಡು ಕೊಟ್ಟು ಹೋಗ್ತೀರಿ ಸರ್. ಅಲ್ಲೆಲ್ಲ ಇಲ್ಲಿ ಬದುಕೋದಕ್ಕಾಗಿ ಈಜನ್ನು ಕಲ್ತಂತ ಹೆಣ್ಮಕ್ಳು ಅರ ಸರ್. ಆ ರೀತಿಯಾಗಿ ನಾನು ಮಾಡ್ತಾ ಮಾಡ್ತಾ ಹೋದಾಗ ನನ್ನ ಶಿಕ್ಷಕರ ಮನದಾಳದ ಮಾತು ತಗೊಂಡೆ ಸರ್, ಸಾಹಿತಿಗಳ ಮನದಾಳದ ಮಾತು ತಗೊಂಡೆ. ನಂಗೆ ಈಗ ಯಾರು ಟೀಚರ್ ಅಂತ ಗುರ್ತಲ್ಸಲ್ಲ ಸರ್, ಭಾವಿ ಟೀಚರ್ ಅಂತ ಹೇಳಿ, ಭಾವಿ ಟೀಚರ್ ಭಾವಿದವ್ರ ಅಂತ ಹೇಳ್ತಾರೆ. ಭಾವಿ ಮೇಡಮ್ ಅಂತಾರ ಸರ್. ನೀವು ಆ ನೀರು ಪರಿಶುದ್ಧವಾದದ್ದು. ಆಮೇಲೆ ಅದಕ್ಕೆ ವೈಜ್ಞಾನಿಕ ಕಾರಣ ಅದ ಸರ್. ಬಾವಿ ನೀರು ಯಾಕೆ ಕುಡಿಬೇಕು ಅನ್ನೋದಕ್ಕೆ. ಈಗ ನಾವು ಬಿಸ್ಲೇರಿ ನೀರು ಅಂತೀವಲ್ಲ ಸರ್, ಅದಕ್ಕಿಂತ ಪರಿಶುದ್ಧವಾದದ್ದು ಬಾವಿ ನೀರು. ಆ ಬಾವಿ ನೀರು ಬಳಕೆ ಆಗಬೇಕು. ಮತ್ತು ಎಲ್ಲ ಜನರು ಈ ಊರಿಗೆ ಬಂದು ಆ ಬಾವಿಗಳನ್ನು ನೋಡ್ಕೊಂಡು ಹೋಗಬೇಕು. ಅದರೊಳಲ್ಲಿ ನೀವು ಅಲ್ಲಿಂದ ಬಂದು ನನ್ನ ಒಂದು ಮಾಹಿತಿ ಸಂಗ್ರಹಿಸ್ಲಕತ್ತಿರಲ್ಲ ಸರ್, ನಂಗೆ ತುಂಬ ಸಂತೋಷ ಆಯ್ತು ಸರ್. ಅಯ್ಯೋ, ಬಾವಿ ಹತ್ರ ಕರ್ಕೊಂಡು ಹೋಗಿ ನಾನು ಮಾಹಿತಿ ಬರ್ರಿ ಹೋಗೋಣ. ನೀವು ಮಾಡಿದ ಕೆಲಸದ ಮುಂದೆ ನಮ್ದೇನಿಲ್ಲ, ಭಾಳ ಅದ್ಭುತವಾದ ಕೆಲಸ ಮಾಡಿದಿರಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಮ್ಮ ಕಡೆ ಬರದ ನಾಡು ಅಂತ ಹೇಳ್ತಾರೆ. ಹೌದು ಸರ್. ಇಲ್ಲಿ ಜೀವಸೆಲೆ ಉಕ್ಕಿದೆ, ಅದ ಸರ್. ಅದು ಭಾಳ ನನಗೆ ಖುಷಿ ಕೊಟ್ಟಂಥದ್ದು. ತುಂಬ ಥ್ಯಾಂಕ್ಸ್. ನಿಮ್ಮ ಮನೇನೂ ಭಾಳ ವಿಶೇಷವಾಗಿದೆ ರೀ. ತುಂಬ ಸಂತೋಷ. ಈ ಅಂಗಳ ನಾವು ಕಳ್ಕೊಂಡೇ ಬಿಟ್ಟಿದ್ದೀವಿ. ಪ್ರತಿ ಮನೆ ಮುಂದೆ ಒಂದು ಅಂಗಳ ಇರೋದಲ್ವಾ, ಅಲ್ವೇನ್ರಿ? ಮೊದಲೇ ಇರ್ಬೇಕು ಮಕ್ಕಳ ಆಟ ಆಡೋದಕ್ಕೆ. ಹಿಂಗೆ ನಾವು ಜಾಗನ ಬಿಟ್ಟಿಲ್ಲ ಎಲ್ಲಿ, ಮೋಸ್ಟ್ಲಿ ಹಳ್ಳಿಯಲ್ಲಿ. ಹಾಂ, ಈಗ ಸಾಯಂಕಾಲ ನಮ್ಮ ಮಕ್ಕಳು ಬಂದು ಮೆಹಂದಿ ಉಚಿತವಾಗಿ ಹೇಳಿಕೊಡ್ತೀನಿ ಸರ್. ಹಾಂ, ರಂಗೋಲಿ ಸ್ಪರ್ಧೆಗಳು ಇಡ್ತೀನಿ, ಅವ್ರಿಗೆ ನಂದೇ ಆದಂಥ ಪ್ರೈಸ್ ಕೊಡ್ತೀನಿ. ಯಾವುದು ನಿರೀಕ್ಷೆ ಇಲ್ಲ ಸರ್. ಮಕ್ಕಳಲ್ಲಿ ಇರುವಂಥ ಪ್ರತಿಭೆಗಳನ್ನು ಹೊರಗೆ ಹಾಕ್ತೀನಿ ಅಷ್ಟೇ. ಆಮೇಲೆ ಭಾರತ ಸ್ಕೌಟ್ ಗೈಡ್ಲಿಂದ 4 ರಾಜ್ಯ ಪುರಸ್ಕಾರ ನಮ್ಮ ಮಕ್ಕಳಿಗೆ ಸಲ ಪಡ್ಕೊಂಡವ ಸರ್. ಓ ಹಾಂ, ಹೌದಾ? ರಾಜ್ಯ ಪುರಸ್ಕಾರ. ಓಕೆ. ಹಾಂ. ಆಮೇಲೆ ನನ್ನ ಶಾಲೆಯ ಮಕ್ಕಳು ನನಗೆ ತುಂಬ ಹೆಮ್ಮೆ ಸರ್. ನಮ್ಮಲ್ಲಿ ಇರುವಂಥ ಶಿಕ್ಷಕರು ಕೂಡ ಅಷ್ಟೇ ಒಳ್ಳೆಯವರು. ಎಲ್ಲರದ್ದು ಸಹಕಾರ ಇದೆ ಸರ್. ಈಗಾಗಲೇ ನಾನು 4 ಬುಕ್ ಬಿಡುಗಡೆಗೆ ತಂದಿಟ್ಟಿನಿ. ಹಣದ ಅಭಾವ 2 ನಾ ಬಿಡುಗಡೆ ಮಾಡ್ತೀನಿ ಸರ್. ಓಕೆ. ಇದು ಸಾಹಿತಿಗಳ ನಾಡು ಸರ್ ಇದು. ಓಕೆ. ಯಾರು? ಇಲ್ಲಿ ನಮ್ಮ ಶೇಡಂ ತಾಲೂಕದಲ್ಲಿ ತುಂಬಾ ಜನ ಸಾಹಿತಿಗಳಿದ್ದಾರೆ ಸರ್. ಮೈಪಾಲ್ ರೆಡ್ಡಿ ಆಗಿರ್ಬೋದು, ಪ್ರಭಾಕರ್ ಜೋಶಿ ಅವರಾಗಿರ್ಬೋದು, ಆಮೇಲೆ ಬಹಳಷ್ಟು ಜನ ಇದ್ದಾರೆ ಸರ್, ಸಾಹಿತಿಗಳಿದ್ದಾರೆ. ಬರವಣಿಗೆ ಪ್ರೋತ್ಸಾಹ ನೀಡುವಂತ ವ್ಯಕ್ತಿಗಳಿದ್ದಾರೆ. ಅಲ್ಲ, ಮೂಲ ನೆನೆಸ್ಕೋಬೇಕಾಗಿರೋದು ನಾವು ರಾಷ್ಟ್ರಕೂಟರ ನಾಡು ಸರ್. ಅಲ್ವಾ? ಕನ್ನಡ ಮಳಿಕೇಡು ರಾಷ್ಟ್ರಕೂಟ, ಮಾನ್ಯ ಕೇಟು ಅಂತೇಳಿ ಹೆಸರು ಸರ್. ಅಂತ ಒಂದು ಸ್ಥಳದಲ್ಲಿ ನಾನಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ. ಕನ್ನಡ ಹುಟ್ಟಿದ ಜಾಗ ಮತ್ತು ಕನ್ನಡದ ಪ್ರಪ್ರಥಮ ಲಿಪಿ ಪ್ರಕಟಗೊಂಡಂತ ಅಲ್ವಾ ಶಾಸನಗಳು ದೊರಕಿದ್ದಂತ ಸ್ಥಳ. ಆಮೇಲೆ ನೀವು ಮರ್ತೂರ್ಕ್ ಹೋದ್ರಿ ಅಂದ್ರೆ ಸರ್, ಆ ಮರ್ತೂರು ಕೂಡ ಐತಿಹಾಸಿಕವಾದಂತ ಸ್ಥಳ. ಚಿತ್ತಾಪುರ ನಾಗಯಲ್ಲಮ್ಮಿಗೆ ನೀವು ಹೋದ್ರಿ ಅಂದ್ರೆ ಅಲ್ಲಂತೂ ನೀವು ನೋಡ್ಬೇಕಾದಂತ ಸ್ಥಳಗಳು. ಬಹಳ ಒಳ್ಳೆ ಒಳ್ಳೆ ಒಂದು ಸ್ಥಳಗಳು ನಮ್ಮಲ್ಲಿ ಅವ ಸರ್. ನೀವು ಬಂದಿದ್ದು ನಮ್ಗೆ ಬಹಳ ಖುಷಿ ಆಗ್ಯದ. ನಾವು ಹಳ್ಳಿದೊಳಗಿದ್ದು ಹಳ್ಳಿಯ ಜನ ಜೊತೆಗೆ ಬೆರೆತು ಇದೇ ನಮ್ಗೊಂದು ಸ್ವರ್ಗ ಇದ್ದಂಗೆ ಸರ್. ಗುರುತಿಸ್ತಾರೆ ಸರ್, ಸಮಾಜ ಟೀಚರ್ ಅಂದ್ರೆ ಗುರುತಿಸುವಂತ ಒಂದು ಕೆಲಸ ಆಗ್ಯದ. ಈಗ ನಾನು ಹೊಂಟ್ನಂತಂದ್ರೆ ನಾನು ಜಲ್ದಿ ಬಂದ್ರೆ ಬಿ ಮಾತಾಡಿಸ್ತಾರ, ಲೇಟ್ ಆದ್ರೆ ಬಿ ಮಾತಾಡಿಸ್ತಾರೆ ಸರ್. ಈ ಮನೇನ ಅದ್ಭುತವಾಗಿದೆಯಲ್ಲ, ಬಹಳ ಅದ್ಭುತ. ಹಳೆ ಮನೆ ನೋಡಿ, ಕಮ್ತದ ಮನಿ. ಹಾಂ ಸರ್. ನೋಡೋಣ ಆಮೇಲೆ ಅದನ್ನ. ಅದು ನೋಡಮ್ರಿ ಓಕೆ. ಓಕೆ. ನಿಮಗೆ ಬಾವಿದ ಬಗ್ಗೆ ಹೇಳಿ. ಬಾವಿ. ಇಲ್ಲೇ 2 ಬಾವಿ ಅವರ ಸರ್. ಓಕೆ. ಹಾಗಾದ್ರೆ ಈ ನೀರಿನ ಶೆಲೆ ಹೇಗೆ ಇದು ಸಾಧ್ಯ ಆಯ್ತು ಸರ್? ಇಲ್ಲಿ ನೀರಿನ ಶೆಲೆ ಅದ್ರ ಬಾವಿ ಉಟ್ಕೊಲ್ಲಕ್ಕ ಕಾರಣ ಹೇಳಿದ್ರೆ ಏನು ಅಂತಂದ್ರೆ, ಆಗಿನ ಜನಕ್ಕೆ ಒಂದೊಪ್ಪತ್ತಿ ಊಟ ಸಿಗ್ತಿದ್ದಿಲ್ಲ ಅಂತ ಸರ್. ಊಟ ಸಿಗ್ಲಾರ ಬಟ್ಟಿಗೆ ಯಾರ ಹತ್ರ ದುಡ್ಡು ಇರ್ತದಲ್ಲ ಅವ್ರು ಬಂದು ನಿಮಗೆ ಒಂದು ಕೆಲಸ ಮಾಡಿಕೊಡ್ತೀವಿ, ನಮ್ಗೆ ಊಟ ಕೊಡ್ರಿ ಅಂತಂತ ತೋಡಿದಂಥ ಬಾವಿಗಳು ಅವರ ಸರ್. ಓಹೋ, ಹೌದಾ? ಸರ್ ನೀವು ಈ ಬಾವಿನೇ ನೋಡ್ಬೋದು ಸರ್. ಓಕೆ. ಇದಕ್ಕೆ ದೇಶಮುಖರ್ ಬಾವಿ ಅಂತ. ನಮಸ್ತೆ. ಅಮ್ಮ ನಮಸ್ತೆ. ಓ, ಇದರಲ್ಲಿ ಕಂಡಿದ್ರಿ? ಈ ಬಾವಿ ನೋಡಿ ಸರ್, ಇದು ಹಳೆ ಬಾವಿ ಸರ್. ಈ ಬಾವಿ ನೀರು ಮೊದಲು ಎಲ್ಲರೂ ಒಯ್ತಿದ್ರು. ಒಯ್ಯುವಂತ ಕಾಲದಾಗ ಇದಕ್ಕೆಲ್ಲ ಗಿರ್ಕಿದ್ದು ರೀ ಸರ್. ಇದು ಈ ಕಲ್ಲು ನೀವು ಒಂದು ಎಲ್ಲಿನೂ ಸಿಗಲ್ರಿ ಸರ್. ಇದು ಲಾಕ್ ಸಿಸ್ಟಮ್ ಸರ್ ಇದು. ಓ, ಹೌದಾ? ಅಷ್ಟು ಚಂದಾಗಿ ಕಟ್ಟಿದಂತ ಈ ಬಾವಿ. ನಾನು ಅನ್ನೋದೇನು, ಇದೆಲ್ಲ ಸ್ವಚ್ಛ ಆಗ್ಬೇಕು. ಒಂದು ನರೇಗಾ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ಬರ್ತದೆ ಸರ್. ಈ ಬಾವಿಗಳೆಲ್ಲಾನು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿಟ್ರೆ ಅಂದ್ರೆ ಮುಂದಿನ ಪೀಳಿಗೆಗೆ ಅದು ಆಸ್ತಿಯಾಗಿ ಉಳಿತದ. ಮಾಡ್ಬೇಕು ಒಂದು, ಮತ್ತು ಊರನ್ನವ್ರ ಆಸಕ್ತಿ ತೋರಿಸ್ಬೇಕು ಅಲ್ವಾ? ಎಲ್ಲದನ್ನು ಸರ್ಕಾರ ಮಾಡ್ಲಿ. ಯಾಕೆ ಅಂದ್ರೆ ಇಂಥದ್ದು ಬಹಳ ಅಪರೂಪ, ಇದು ಬಹಳ ಅಪರೂಪ, ಕಾಪಾಡ್ಕೋಬೇಕು ಇದನ್ನ. ಮತ್ತು ನೀರಿದೆ, ನೀರದೆ ಸರ್. ಸಿಹಿ ನೀರಲ್ಲ,
ಭಾಳ ಒಳ್ಳೆ ಕುಡಿಯೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಯೂಸ್ ಮಾಡ್ಬೋದು, ಬಳಸೋದಕ್ಕೆ ಯೂಸ್ ಮಾಡ್ಬೋದು. ಈಗ ನಳ ಆಗಿದ್ದಕ್ಕೆ ನಳ ಹತ್ತದ ನೀರು ಬಳಸ್ತಿದ್ದಾರೆ ಇವ್ರಿಗೆ ಒಂಚೂರು ಮಾತಾಡ್ಸರಿ. ಸರ್ ನಮಸ್ತೆ, ಬನ್ನಿ ಸರ್, ಬನ್ನಿ ಮೇಡಮ್ ಅವರೇ, ಬನ್ನಿ 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 ಬರ್ರಿ ಸರ್. ಈಗ ಮೇಡಮ್ ಅವ್ರು ಇಷ್ಟು ಅದ್ಭುತವಾದ ಅವ್ರ ಬೆಳಕಿಗೆ ತಂದಿದ್ರು, ಇಲ್ಲ ಅಂದ್ರೆ ನಮಗೂ ಕೂಡ ಇದು ಸಿಗ್ತಾ ಇರಲಿ ಕತೆ. ನಿಮ್ಮೂರಲ್ಲಿ ಇದು ಇದೆ, ಏನನ್ಸುತ್ತೆ ನಿಮಗೆ? ಹಿರಿಯರು ನೋಡ್ರಿ ಮಾಡಿದ್ದಾರೆ ಸರ್. ಹಿರಿಯರು ಭಾಳ ಅವಾಗ ಅನುಭವ ತಿಂದು ಒಣ ಒಂದು ತುತ್ತು ಕುಳಿಸಲಿಗೆ ಮಾಡಿದವ್ರ ರೀ, ಆ ಥರ ಜೀವನ ಮಾಡಿದವ್ರ ರೀ. ಇದು ಬಾಯಿಗಳು ಈ ಊರಾಗಿದ್ದಷ್ಟು ಬಾಯಿ ಬೇರೆ ತಾಲೂಕದಾಗ ಎಲ್ಲಿ ಹುಡುಕಿರಿ ಸಿಗಲ್ರಿ, ಅಷ್ಟೊಂದು ಅವ ನೋಡ್ರಿ ಸರ್ ಬಾಯಿಗಳು. ಪುಣ್ಯ ಮಾಡ್ರಿ, ಇದನ್ನ ಉಳಿಸ್ಕೊಳ್ಳೋ ಕಾರ್ಯಕ್ರಮ ಆಗ್ಬೇಕಲ್ವಾ? ಉಳಿಸ್ಬೇಕ್ರಿ ಸರ್. ಅಲ್ವಾ ಮೇಡಮ್ ಅವರೇ, ನೀವೇನು ಹೇಳ್ತೀರಿ? ಸರ್ ನಮಸ್ಕಾರ ರೀ. ಇವ್ರು ಮೇಡಮ್ ಅವರು ನಮ್ಮಲ್ಲೇ ಇದು ಹೆಂಗೆ ಮೊದಲನೇದು ಇದು ಓದೋದು ಈ ಅಂತ ಹೆಂಗೆ ಇರ್ತದಲ್ರಿ, ಹಂಗೆ ನಮ್ಮೂರಲ್ಲೇ ಅದು ಮೂಲ ಆದ್ರೂ ಕೂಡ ನಮ್ಮೂರಲ್ಲೇ ಬಾವಿ ಇದ್ರೆ ನಮಗೆ ಗೊತ್ತಾಗಿಲ್ಲ ರೀ ಇದ್ರದ್ದು ಬೆಲೆ ಎಷ್ಟು ಅಂತೇಳಿ. ಮೇಡಮ್ ಅವ್ರು ಇದ್ರ ಬಗ್ಗೆ ತೆಗೆದಾಗ ನಮಗೆ ಹೌದಲ್ಲ ಇದನ್ನು ಒಂದು ರೀತಿಲಿಂದ ಹೆಂಗೆ ಹಿತ್ತಲ ಗಿಡಗಳು ಮದ್ದು ಅಂತ ಅನ್ನೋದು ನಮಗೆ ಈ ಬಾವಿಲಿಂದ ಈಗ ಗೊತ್ತಾಗ್ಯದ್ರಿ. ಮೇಡಮ್ ಅವ್ರು ಹೇಳಿದ್ರಿಂದ ಈ ಬಾವಿಗಳು ಬೆಳೆಸ್ಬೇಕು. ಅವ್ರು ಹಿಂದಿನವ್ರು, ನಾವು ಈಗಿನವ್ರೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಬಟ್ ಅವ್ರು ಹಿಂದಿನವರು ನೀರು ಸೇದ್ಬೇಕಂದ್ರೆ ಅವಾಗ ಮಣ್ಣಿನ ಗಡಿಗಿಲಿಂದ ಸೇತಿದ್ರಿ. ಅದು ಅವ್ರ ಏಕಾಗ್ರತೆನೂ ಇರ್ತಿತ್ತು ಮತ್ತು ಅವ್ರ ಶ್ರದ್ಧೆನೂ ಇರ್ತಿತ್ತು. ಆಮೇಲೆ ಎಕ್ಸಸೈಸ್ ಅವಾಗ 4 ಗಂಟೆಗೆ ಎದ್ದು ನೀರು ಸೇತಿದ್ರಲ್ಲ, ಅವ್ರು ಒಂದು ಏನೋ ಹಿರಿಯರು ಏನು ಮಾಡಿದ್ರು ಕೂಡ ಒಳ್ಳೇದು, ಅವ್ರನ್ನ ಮಾರ್ಗದರ್ಶನ ಕೊಟ್ಟು ನಮಗೆ ಒಳ್ಳೆ ರೀತಿಲಿಂದ ಕೊಟ್ಟಾರ ಅಂತ ನಮಗೆ ಇವಾಗ ಗೊತ್ತಾಗ್ಲತ್ತದ್ರಿ. ಅದರಿಂದ ಏನಾಗ್ತಿತ್ತು, ನಾವೀಗ ಜಿಮ್ಮಿಗೆ ಹೋಗ್ತೀವಿ, ಬಟ್ ಅವ್ರ ಜಿಮ್ ಎಲ್ಲ ಈ ಕೆಲಸದ ಜೊತೆಗೆ ಜಿಮ್ ಆಗ್ತಿತ್ತು. ಅವ್ರು ಫಿಟ್ನೂ ಆಗಿರ್ತಿದ್ರು. ಅವಾಗ ಹಿಂದಿನವ್ರು 100 ವರ್ಷ ಬಾಳ್ತಿದ್ರು, ಈಗ 50 ವರ್ಷ ದಾಟೋದ್ನು ಇದು ಆಗ್ಲತ್ತದ. ಯಾವಾಗಲೂ ನಾವು ಮಾತಿಗೆ ಏನಂತೀವಿ, ಲೈಫ್ ಸ್ಟೈಲ್ ಚೇಂಜ್ ಆದ. ಲೈಫ್ ಸ್ಟೈಲ್ಕಿನಂತೂ ನಾವು ಹೆಂಗೆ ಇದ್ರೂ ಕೂಡ ನಾವು ಊಟ ಹೆಂಗೆ ಮಾಡಿದ್ರು ಕೂಡ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಇರ್ಲಾರ್ದಕ್ಕೆ ಎಲ್ಲ ಕಡೆ ಬೊಜ್ಜು ಬೆಳೆದದೆ ಹೊರತಾಗಿ ಆರೋಗ್ಯ ಬೆಳೀತಾ ಇಲ್ರಿ ಸರ್. ಅದಕ್ಕೆ ಈ ಬಾವಿಲಿಂದ ಆರೋಗ್ಯನೂ ಕೊಡ್ತದ, ನಮ್ಮ ಶರೀರಕ್ಕೆ ಬೇಕಾಗಿರೋಂಥ ನೀರಿನ ಜೊತೆಗೆ ಎಲ್ಲ ಕೆಲಸನೂ ಕೊಟ್ಟು ನಮಗೆ ಒಳ್ಳೆ ಒಂದು ಜೀವನ ಕೊಡ್ತದೆ ಅಂತ ಹೇಳಕ್ಕೆ ಇಷ್ಟ. ಸರ್ ಪ್ರೇರಣೆ ಇವರು ಸರ್. ಇದಕ್ಕೆ ಪ್ರೇರಣೆ ನೀವು ಯಾವ ರೀತಿ ಅಂತಂದ್ರೆ ಹೇಗೆ? ನೀರು ಮಾತು ಅದ ರೀ. ಈಗ ಯಾಕಂದ್ರೆ ನೀರಿಲ್ಲಕ್ಕೆ ನಡೆಯಲ್ಲ, ನಮ್ಮ ಜೀವನ ನಡೆಯಲ್ಲ. ಒಟ್ಟು ಏನೇ ಮಾಡೋಕೆ ನೀರು ಬೇಕೇ ಬೇಕು ರೀ. ಹಾಗಾಗಿ ಬಾವಿಗಳು ಕಾಪಾಡ್ಬೇಕು ರೀ. ಆ್ಯಕ್ಚುಲಿ ಮೇಡಮ್ದವ್ರು ಹೇಳಿದ ಅದು ಕರೆಕ್ಟ್ ಅದಾರ. ಅದು ಅಲ್ಲಿ ನಮ್ಮೂರ ಬಾಯಲ್ಲಿ ಯಾರಿಗೆ ಮಂದಿ ಗೊತ್ತಾಗ್ತಿಲ್ಲ ನೀರಿಂದ. ಒಟ್ಟು ಬಾಯಿನ ಅರ್ಧ ಜನ ಬಾಯಿ ವಾಸ್ತು ಬಂದು ಅರ್ಧ ಬಾಯಿನ ಮುಚ್ಚಿಬಿಟ್ಟಾರೆ. ನಾವು ಹೇಳ್ತೀವಿ ಬಾಯಿ ಮುಚ್ಚಿಬಿಟ್ರೆ ಬಾಯಿ ಇರಲಿ ಮತ್ತು ವಾಸ್ತು ರೀ. ಇವಾಗ ಇದು ಬಾಯ ಸರ್, ಇದೇ ಮನೆ ಕಟ್ಟೋ ಟೈಮಿಗೆ ಹೇಳಿದ್ರು ಒಬ್ರು ಬಂದು ವಾಸ್ತು ಬಂದು ಈ ಬಾಯಿ ಮುಚ್ಚಿರಪ್ಪ ಮನೆ ಕಟ್ಟೋ ಟೈಮ್ ಅಂತ ಹೇಳಿದ್ರು. ನಾ ಅವ್ರ ಮನೇಲಿ ಕರೆದು ಹೇಳ್ದೆ, ಸರ್ ಬಾಯಿ ಮುಚ್ಚಬೇಡ, ಬಾಯಿ ಮುಚ್ಚಿದ್ರೆ ನೀರಲ್ಲಿ ಮನೆ ಕಟ್ಬೇಕಾದ್ರೆ ನೀರೇ ಮೇನ್ ನೀರು ಬೇಕಂತ ಮುಚ್ಬೇಡ ಹಂಗೆ ಹೇಳ್ತಿರ್ತಾರೆ. ಹ್ಞೂ ಅಂದ್ರೆ ಆಯ್ತಲ್ಲ. ಯಾಕಂದ್ರೆ ಲೈಟ್ ಇದ್ದ ನಾಳೆ ಹೋಗ್ಬಿಡ್ತಾರೆ. ಬಾಯಿ ಅಂತ ಶಾಶ್ವತ ಇರ್ತಾರೆ. ಇದು ಸೂರ್ಯ ಚಂದ್ರ ಹೆಂಗೆ ಶಾಶ್ವತ ರೀ, ಬಾಯಿ ನೀರು ಯಾವಾಗಲೂ ಶಾಶ್ವತ. ಒಟ್ಟು ಬತ್ತಿನ ಹೋಗಲ್ಲ ನೀರು. ಆ ಥರ ಇರೋವಂಥ ಹೇಳಿದ ಮ್ಯಾಗೇ ಅದು ಬಾಯಿಂದ ಮಾಡಾರ, ಇಲ್ಲಾಂದ್ರೆ ಮುಚ್ತೀವಿ ಬಾಯಿನ ರೀ. ಭಾಳ ಒಳ್ಳೆ ಕೆಲಸ ನೀವು ಹೇಳಿ. ಇದೇ ಕೆಲಸ ಆಗ್ಬೇಕಾಗಿರೋದು. ಈಗ ಇದೇ ಬಾಯಿ ತೊಗೊಂಡು ಮನೆ ಕಟ್ಟಾರ ಅವರು, ಇಲ್ಲಾಂದ್ರೆ ನೀರ ಮನೆ ಕಟ್ಟೋದು ಆಗ್ತಿಲ್ಲ ಅವ್ರಿಗೆ. ಮೊದಲು ನಾನು ಬಂದು ಹೇಳಿದ್ರು ಒಂದು ಏನಾಗಬೇಕು ಅಂತಂದ್ರೆ, ಅಷ್ಟು ಬಾವಿ ಒಬ್ಬರೇ, ನಾನು ಹೇಳೋದು ದತ್ತು ತಗೊಳ್ಳೋ ಕಾರ್ಯ ನಡಿಬೇಕು. ಈ ಓಣೆನವರು, ಈ ಮನೆ ಸುತ್ತಮುತ್ತ ಇರೋರು, ಇಲ್ಲಿ ಏನೇನು ಬಾವಿ ಅದಾವು ನಿರ್ವಹಣೆ ಕೆಲಸ ಮಾಡಿಬಿಡ್ರಲ್ಲ. ಯಾಕಂದ್ರೆ ಇದನ್ನ ಬಿಟ್ಟು ಬಿಟ್ರೆ ಏನಾಗುತ್ತೆ, ಹೋಗ್ಬಿಡುತ್ತೆ. ಇದಕ್ಕೊಂದು ಗಡೆ ಹಾಕಿರಿ, ನೀರು ಸೇವಂಗೆ ಆಗಲಿ, ಕ್ಲೀನ್ ಮಾಡಿ. ಮೇಡಮ್ ಇದು ಮಾಡೋದು ಭಾಳ ಮಂದಿ ಜರ ಇವತ್ತೆಲ್ಲ ಬಂದಾರಿ. ಅಂದ್ರೆ ಬಾಯಿ ಇಟ್ಕೋಕಪ್ಪ, ನೀರು ಬೇಕೇ ಬೇಕು, ನೀರ್ಲಿಕ್ಕೆ ನಡೆಯಲ್ಲ ಅನ್ನಂಗ್ರೆ. ಯಾರೋ ಮಾಡಲಿ ಆಗೋದಿಲ್ಲ ಅದು ಕೆಲಸ, ನಮ್ಮಿಂದನೇ ಶುರು ಆಗಬೇಕು ಅಂತ. ಇಲ್ಲ ಅಂದ್ರೆ ಏನಾಗ್ತದೆ, ಹೋಗ್ಬಿಡ್ತದೆ. ನೀವು ಇಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಕ್ಕೆ ಅಟ್ಲೀಸ್ಟ್ ಅವೇರ್ನೆಸ್ ಉಳಿದಿದೆ ಇಲ್ಲಿ. ಭಾಳ ಜನ ಬಾಯಿ ಮುಚ್ಚಿಬಿಟ್ಟಾರಿ, ವಾಸ್ತು ಹೇಳ್ಕೊತ ಮುಚ್ಚಬಿಟ್ಟವ್ರ ಎಂತ ದುರಂತ ರೀ ಅದು. ನೀವು ಮತ್ತೆ ಮನೆ ಕಟ್ಬೇಕಾದ್ರೆ ಮತ್ತೆ ನೀರು ಟ್ಯಾಂಕರ್ ತರಲೆ ರೊಕ್ಕ ಮನೆ ಬಾಯಿ ಇಟ್ಕೊಂಡು ಹೊರ ನೀರು ತರಿಸ್ತಾರೆ. ಆ ಥರ ಜನ ನಮ್ಮಲ್ಲಿ. ಅಯ್ಯಯ್ಯ. ಹಾಂ, ಅದ್ರ ಮಹತ್ವನೇ ಗೊತ್ತಿಲ್ಲ. ಅದು ನೀರಿಂದ ಅನುಭವ ಆದಾಗ ಗೊತ್ತಾರ, ಯಾವ ತನಕ ಗೊತ್ತಲ್ಲ. ಭಾಳ ಜನ ಇನ್ನೊಂದು ಈ ಎಲ್ಲ ಬಾವಿಗಳಲ್ಲಿ ಇರೋಡೆ ಒಂದು ಐತಿಹಾಸಿಕವಾಗಿ ಅಂದ್ರೆ ಒಟ್ಟು ಯಾವ್ದಾನ ದೇವಸ್ಥಾನ ಒಂದು ಮೂರ್ತಿ ಇರ್ತಾವ್ರಿ. ಹೌದಾ? ಕಂಪಲ್ಸರಿ ದೇವ್ರ ಮೂರ್ತಿ ಇರ್ತದೆ. ಆಮೇಲೆ ಅಂದ್ರೆ ನೀವು ಮುಂಜಾನೆ ಬೆಳಗ್ಗೆ ಬರ್ತಿರಲ್ಲ ಹಿಂದಿನ ಕಾಲದಾಗ ರೀ, ನೀರು ತುಂಬಿಕೊಂಡು ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ನೀರು ಹಾಕಿ ಪೂಜೆ ಮಾಡಿ ಮುಂದಿನ ಚಾಲ್ರು ಒಂದು ಕೊಡ ಮಕ್ಕಳಿಗೆ ಸಂಪ್ರದಾಯ ಇರೋದು. ನನಗೆ ಆಸೆ ರೀ ಸರ್. ಅಂದ್ರೆ ಮೊದಲು ನೀರು ದೇವರಿಗೆ ಹಾಕಿ ಆಮೇಲೆ ಮನೆಗೆ ಹೋಯೋದು ಪದ್ಧತಿ ಇತ್ತು ರೀ. ಈಗ ಅಲ್ಲಿ ನೀರು ಬರ್ತಾ ಇದೆಯಲ್ಲ, ಅದೇನು ಮೋಟ್ರ್ ಸರ್. ಈಗ ಮೋಟ್ರ್ ಕೂಡ್ಸ್ಕೊಂಡು ಸೇದಾಗಲ್ಲ ಅಂದ್ಬಿಟ್ಟು ಮೋಟ್ರ್ ಹಚ್ಚೋದು. ಓ, ಇದು ಬಾವಿ ನೀರೇ ಅದು? ಬಾವಿ ನೀರು ಮೊದಲು ಗಿರಕಿತ್ತು ಸರ್. ಅಂದ್ರೆ ಹಿಂಗ ಕಟ್ಟಿಗೆ ಹಾಕಿ ಒಂಥರ ಗಿರಕಿತ್ತು ರೀ, ಹಗ್ಗ ಕಟ್ಟಿ ಸೋದಿತ್ತು ಅದು. ಇವಾಗೆಲ್ಲ ಈಜಿ ಅಂದಂಗ್ರಿ, ಇದು ಬಟನ್ ಹಾಕಿಬಿಟ್ಟು ನೀರು ಹಿಂಗೆ ಪ್ರತಿ ಬಾವಿ ಮುಂದೆ ಹಿಂಗ್ ಮೂರ್ತಿ ಇದೆ. ಅದೇ ಸರ್. ಅಂದ್ರೆ ನೋಡಿ, ಒಂದು ಪೂಜ್ಯ ಭಾವನೆ ಕೂಡ ಇದೆ ಮತ್ತು ಗಂಗೆ ಅಲ್ವಾ?
ಆಮೇಲೆ ಇದು ಸರ್ ಇದು ಮಂತಿಣಿ ಅಂತಾರೆ. ಮಂತಿಣಿ ಮಂತಿಣಿ ಹಳಿದ್ರ ಹಳೆ ಈ ಪದ್ಧತಿ ಪದಗಳು ಎಲ್ಲಕ್ ಬರಲ್ರಿ ಸರ್. ಈಗ ಹಾ. ಈ ನಮನಗಳು ಮಂತಿಣಿಗಳು. ಈ ಮಂತಿಣಿ ಯಾಕಿದ್ದು ಅಂತಂದ್ರೆ ಈಗ ದನಗಳು ಇರ್ತಾವ ಸರ್, ರೈತರ ಹಳ್ಳಿದಾಗ ರೈತರ ಮನೆಗಳು, ಆ ಪ್ರಾಣಿಗಳು ಬಿ ನೀರ್ ಕುಡಿಲಿ ಅನ್ನೋದಕ್ಕೆ ಮಾಡಿಸಿದಂತ ಒಂದು ಮಂತಿಣಿ ಸರ್. ಈ ರೀತಿ ಪ್ರತಿಯೊಂದು ಬಾವಿ ಬಲ್ಲಿ ಒಂದು ಮಂತಿಣಿ ಅದ. ಓಕೆ ಓಕೆ. ಅದ್ಭುತ. ಉಪಯೋಗ ಆತಂದ್ರಿ. ಬಾಯಿದಲ್ಲಿ ನೀರು ತುಂಬಿಟ್ರೆ ಯಾವುದೇ ಒಟ್ಟು ಯಾವ್ದು ನಮ್ಮ ದನ ಅಂತಿಲ್ಲ, ಊರ ಯಾವುದೇ ದನ ಬಂದ್ರು ನೀರು ಕುಡಿಬೇಕು ಅಂದಂಗ್ರಿ. ಹೌದು, ನೀವು ಭಾಳ ಒಳ್ಳೆ ಕೆಲಸ ಮಾಡಿರಿ. ಇನ್ನು ಮುಂದಕ್ಕೆ ನಿಮ್ಮಂಥವ್ರು ಒಂದು ಗುಂಪು ಸೇರಿಸಿ ಉಳಿಸೋ ಕಾರ್ಯಕ್ರಮ ಆಗಲಿ. ಸರ್ಕಾರದವರೇ ಬರಬೇಕು, ಯಾವುದೋ ಯೋಜನೆ ತರಬೇಕು ಆಗೋದಿಲ್ಲ ನೋಡ್ರಿ. ಅದು ಕುಡಿಯೋ ನೀರು ಅನ್ಸುತ್ತೆ ಅಲ್ವಾ ಸರ್? ನೀರ್ ಬಾಳ ಒಳ್ಳೆ ನೀರು, ಒಂಚೂರು ಚಾಲು ಮಾಡ್ರಿ ಅವ್ರು ಸರ್. ಈಗ ಮೋಟ್ರ್ ಹಚ್ಚಿ ತಗೋತಾ ಇದ್ದಾರಲ್ರಿ, ಈಗ ಬಳಸ್ತಾರ ಸರ್. ಆದ್ರೆ ಬಿ ಒಳ್ಳೆ ಬಿಡ್ರಿ ನೋಡೋಣ ನೀರು ಕುಡಿಯೋಣ. ಹಾಂ, ಸ್ವಲ್ಪ ಸ್ವಲ್ಪ ಓಕೆ. ಈಗಿಂದ ಒಂದು ಇದು ಬೋಲ್ಡು ಹಚ್ಚಿ ಇದು ಮಾಡಿದ್ರು ಕುಡಿಬಹುದು ಸರ್. ನೀರು ಸಿಹಿ ನೀರು. ಅಯ್ಯೋ, ಇಂಥ ನೀರು ಎಲ್ರಿ ಸಿಗ್ತದೆ? ಅಣ್ಣ ಬಂದ್ ಮಾಡೋದು ಬಂದ್ ಮಾಡಿ. ನನಗನ್ನದ ಸರ್, ಇದೊಂದು ನರೇಗಾ ಯೋಜನೆದಾಗ ಇದೊಂದು ಕಂಪೌಂಡ್ ಮಾಡ್ಕೊಂಡು ಚಂದ ಕಟ್ಟಿ ಸುಣ್ಣ ಬಣ್ಣ ಮಾಡಿ ಅಲ್ಲ ಮಾಡ್ಲಿ ಆಕರ್ಷಕವಾಗಿ ಭಾಳ ಒಳ್ಳೇದು ಮಾಡ್ರಿ. ಬಟ್ ಅಲ್ಲಿವರೆಗೆ ಉಳಿಸ್ಕೋಬೇಕಲ್ಲ. ಈ ವಾಸ್ತು ಅಂತೇಳಿ 50 ಬಾವಿ ಮುಚ್ಚಿದ್ದು ಅವಿವೇಕಿತನ ಅಲ್ವಾ? ಅವಿವೇಕಿತನೇ ರೀ ಸರ್. ನನ್ಗೆ ಅದೇ ಒಂದು ಅನಿಸಿದ್ದು, ಅದು ಆಗ್ಬಾರ್ದು ಅನ್ನೋದಕ್ಕೆ ನಾನು ಆ ಬುಕ್ನು ಕೂಡ ನಾನು ಪ್ರಕಟಣೆ ಮಾಡ್ಲಕತ್ತಿದ್ದೀನಿ. ನನಗೆ ಯಾರು ಸಪೋರ್ಟ್ ಕೊಡ್ಲಿ ಬಿಡ್ಲಿ, ಒಂದಿಷ್ಟು ಮಾಡ್ಬೇಕನ್ನೋದು ದಿಟ್ಟ ಹೆಜ್ಜೆ ಇಟ್ಟಿನಿ ಸರ್. ಆದ್ರೆ ಕೆಲವೊಬ್ರು ಹೊಂಟಾರ, ಈಗ ಹೊಂಟಾರ ಸರ್. ಮೇಡಮ್ ನೀವು ಮಾಡ್ರಿ, ನಾವ್ ಇರ್ತೀವಲ್ಲ ಹಿಂದಂತೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಓಕೆ. ಹಾಂ, ಈಗ ಇವ್ರ ಮನೆಗೆ ಒಂದು ಬಾವಿ ಅದಾರೆ ಸರ್. ಎಲ್ಲಿ? ಇವ್ರ ಒಳಗ ಒಳಗ ಎಲ್ಲಿ ನೋಡ್ರಿ? ದೊಡ್ಡ ಮನಿ ಬಾವಿ ಅಂತಾರೆ ಸರ್. ದೊಡ್ಡ ಮನಿ ಬಾವಿ. ಓಹೋ. ಹಾಂ, ಇದೊಂದು ದೊಡ್ಡ ಕುಟುಂಬ ಇತ್ತು ಅವಾಗ ಇದ್ದಂಥ ಬಾವಿ. ಇದನ್ನು ಭಾಳ ಚಂದ ಅದ ರೀ ಸರ್ ಬಾವಿ. ಅದು ಬಳಸ್ತಾರೆ ಸರ್, ಇದೆಲ್ಲ ನೀರು ಬಳಸ್ತಾರೆ. ಹ್ಞೂ, ಓಕೆ. ದೊಡ್ಡ ಮನೆ ಬಾವಿ. ನೀವೇನು ಹೆಸರು ಇಟ್ಟಿರಿ ಇದಕ್ಕೆ? ನಾನು ದೊಡ್ಡ ಮನೆ ಬಾವಿ. ನೀವು ದೊಡ್ಡ ಮನೆ ಬಾವಿ ಅಂತಾನೆ ಇಟ್ಟಿರಾ? ಹ್ಞೂ ರೀ ಸರ್. ಓಹೋ, ಓಕೆ ಸರ್. ಇದಕ್ಕೆ ಗಿರ್ಕಿ ಇಲ್ಲ, ಹಾಂ, ಇದಕ್ಕೆ ಚೌಕ್ ಬಾವಿ ಅಂತ ಇಟ್ಟೀನಿ ರೀ. ಹಾಂ, ನೋಡ್ರಿ ಇದಕ್ಕೆ ನೀರು ಅವ ರೀ ಸರ್. ಓಕೆ. ಈಗೆಲ್ಲ ನಳ ಕೂಡ್ಸ್ಕೊಂಡಾರ. ಹಾಂ, ಅದ್ರ ಭೀ ನೀರು ಬಳಸ್ತಾರೆ ಸರ್, ತೋತಾರೆ ಇದೆಲ್ಲ ಬಳಸ್ತಾರೆ. ಬಳಸ್ತಾರೆ. ಹಾಂ ಹಾಂ, ಓಕೆ. ಹಾಂ, ಹಗ್ಗ ಐತಲ್ಲ ಇಲ್ಲಿ. ಹ್ಞೂ, ಹಿಂಗೆ ಸೇದಿ ತೋತಾರೆ ಅವರು. ಓಕೆ. ಇದು ಮಳೆಗಾಲದಾಗೆಲ್ಲ ಅಂದ್ರೆ ಫುಲ್ ಆಗ್ತದೆ. ಇಲ್ಲಿವರೆಗೆ ನೀರು ಬರ್ತಾ? ನೀರು ಮ್ಯಾಗ ಬರ್ತಾರೆ ಇಲ್ಲಿವರೆಗೆ. ಹ್ಞೂ ರೀ ಸರ್. ತನ ಬರ್ತಾರೆ. ಹ್ಞೂ ಹ್ಞೂ. ಜಾಸ್ತಿ ಮಾಡ್ತಾರೆ. ಹಾಂ, ಅವ್ರು ಮಾತಾಡ್ಸ್ರಿ ಸರ್, ಚಂದ. ಹಾಂ. ತಮ್ಮ ಹೆಸರು ಸರ್? ಜನಾರ್ದನ್. ಜನಾರ್ದನ್ ಸರ್, ಹೇಳಿ ಸರ್. ಇದು ಭಾಳ ಪುರಾತನದ ಸರ್ ಬಾಯಿ. ಇದು ಕನಿಷ್ಠ ಅಂದ್ರೆ ಒಂದು 100 ವರ್ಷ ಮೇಲ್ಪಟ್ಟದ ಸರ್. ಅಂದ್ರೂ ದಿನ ಬಳಕೆ ಮಾಡಿದೀವಿ ಸರ್ ನಾವು. ಕುಡ್ಲೆಕ್ಕ ಇಡ್ಲೆಕ್ಕನೂ ಬರ್ತಾವೆ ಸರ್. ಇವಾಗ ಇದು ನಮ್ಮ ಪಂಚಾಯತ್ ಕಡೆಯಿಂದ ನಳಗಳು ಸಲಕ ಭಾಳ ಯೂಸ್ ಕಡಿಮೆ ಆಗ್ಯದ ರೀ. ಅಂದ್ರೂ ಮೆಂಬರ್ ಪಂಚಾಯತಿ ಮೆಂಬರ್ ಇಲ್ಲಿ ಪಂಚಾಯತಿಯಲ್ಲಿ ಯಾವತ್ತಾದ್ರೂ ಚರ್ಚೆ ನಡೆದಿದೆಯಾ? ನಮ್ಮೂರು ಬಾವಿಗಳನ್ನು ಉಳಿಸ್ಬೇಕು, ಅದನ್ನು ಕಾಪಾಡಬೇಕು, ಅಥವಾ ಅದಕ್ಕೇನಾದ್ರು ಅಂಥದ್ದೇನು ಮಾಡಿಲ್ಲ ಸರ್. ನಾವು ಇನ್ನೂ ಉಳಿಸೀವಿ ಸರ್. ಯಾಕಂದ್ರೆ ಗೊತ್ತಾ ಸರ್, ಒಂದು ಹೇಳಕ್ಕೆ ನಮ್ಮ ಬೋರೆ ಆಗಲಿ ಏನೇ ಆಗಲಿ ಒಂದಾದ್ರೂ ಇದ್ರ ಮ್ಯಾಗೂ ನಡೀತದೆ ಸರ್. ಇದು ಈ ಬಾಯಿಗೊಳದಾಗೂ ನಾವು ಮೋಟ್ರ್ ಹಾಕಿವಿ ಸರ್. ಪಂಚಾಯತ್ ಆಪರೇಟರ್. ಹೌದಾ? ಹೌದು ಸರ್. ಪಂಚಾಯತಿ ವಾಟರ್ ಮ್ಯಾನ್. ಹೌದಾ? ಓಕೆ. ಹಾಂ, ನೀವು ನಳನೂ ಬಂದಿದೆ ಈ ಊರಿಗೆ? ಹೌದು ಸರ್. ಈ ನಳದ ನೀರು ಯಾವುದಿದೆ? ಇದು ಬೋರ್ವೆಲ್ ಸರ್. ಬೋರ್ವೆಲ್. ಎಷ್ಟು ಬೋರ್ವೆಲ್ ಹಾಕಿರಿ? ಇಲ್ಲ ಸರ್, ನಮ್ಮ ವಾಟರ್ ಸಪ್ಲೈ 5 ಅವ ಸರ್. 5 ಅವೆ. ಎಷ್ಟೆಷ್ಟು ಇಂಚ್ ನೀರಿದೆ ಸರ್? ಒಂದ್ರಾಗ 3 ಅದ, ಒಂದ್ರಾಗ 2 ಅವ, ಒಂದ್ರಾಗ 3, 2, 4 ಇಂಚ್ ಅಂದ್ರೆ ಒಂದೇ ಅದ ಸರ್. 3 ಇಂಚ್ ಅದ ಸರ್ ಒಂದು. ಈ ಪಂಚಾಯತಿಯವರು ಇದನ್ನ ಆಯಾ ಭಾಗಕ್ಕೆ ಹೆಂಗೋ ಈಗ ಪ್ರತಿ ಮನೆಗೂ ಇಲ್ಲಿ ಬಾವಿ ಇದೆ, ಅಲ್ಲಿಂದ ತಗೊಂಡು ಅಲ್ಲಿಗೆ ಹಂಗೆ ಮಾಡಕ್ ಬರ್ತಾ ಇರ್ಲಿಲ್ವಾ ಅಂತ? ಇದು ಸರ್ ಬರ್ತದೆ ಸರ್. ಇದಕ್ಕೂ ನಾವು ಮೋಟ್ರ್ ಹಾಕೊಂಡು ಯೂಸ್ ಮಾಡ್ಕೋತೀವಿ ಸರ್. ಮಾಡ್ಕೋತೀವಿ. ಹಾಂ ಹಾಂ. ಅಂದ್ರೆ ನಾನು ಹೇಳೋದು ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರೆ ಇದು ಉಳಿತಿತ್ತು ಅಂತ ಸರ್. ನಾವು ಭಾಳ ಮಟ್ಟಿಗೆ ನಮ್ಮಲ್ಲಿ ಇದ್ದದ್ದು ನಾವು ಕಾಪಾಡಿದ್ವಿ ಸರ್. ಇನ್ನೊಂದು ಸರ್, ಈ ಊರಾಗೂ ಭಾಳ ಅವ ಸರ್ ಇಲ್ಲಿ ಬಾಯಿಗಳು. ಯಾರೇನು ಅಷ್ಟುಗನ ಏನು ಕೆಡವಿಲ್ಲ, ಎಲ್ಲ ಬಾಯಿಗಳು ಅವ ಸರ್. ಈಗ ಮೇಡಮ್ ಹೇಳ್ತಿದ್ರು 150 ವರ್ಷ ಹಿಂದೆ
ಬರಗಾಲ ಬಂದಿತ್ತು ಅವಾಗ ಒಂದಿಷ್ಟು ಜನ ಬಂದು ಬಾವಿ ತೋಡ್ಕೊಟ್ಟು ಪಾಪ ಅವ್ರಿಗೆ ಊಟಕ್ಕೂ ಕೂಡ ಇದೆಲ್ಲ ಅದು ನಿಜನಾ ಅದು ಹೌದಾ ಅವ್ರಿಗೆ ಕೊಡ್ರಿ ಸಣ್ಣರಿದ್ದಾಗಿಂದ ನೋಡ್ರಿ ಹಾಂ ನೀವು ಹುಟ್ಟಿದಾಗ ಈ ಬಾವಿ ಎಲ್ಲ ಇತ್ತು ರೀ ಇದ್ದು ಇದ್ದು ನಮ್ಮಲ್ಲಿ ಅಲ್ಲಿ ಒಂದು ಉಳಿಸಿಬಿಟ್ಟೆವು ಅಲ್ಲಿ ಮನೆ ಕಟ್ಟೆವು. ಹಾಂ ಅವಾಗಂತೂ ನಳ ಇರಲಿಲ್ಲ. ನಳ ಇಲ್ಲ, ಇದೇ ಬಾಯಿ, ಅಲ್ಲೊಂದು ಬಾಯಿ ನೀರು ಬರಗಾಲದಾಗ ನೀರು ತರ್ತಿದ್ದೆವು. ಹಾಂ ನೀವು ಬಾಯಿ ಹೌದಾ? ಅಲ್ಲೊಂದು ಅವ ಇನ್ನೊಂದು ಅಲ್ಲಿಗೆ ಹೋಗಿ ತರ್ಸಿದ್ದೆವು. ಅಲ್ಲಿಗೆ ಹೋಗಿ ತರ್ತಿದ್ರಿ? ಹಾಂ ಅಲ್ಲ ಮನೆಗೆ ಬಾವಿ ಇದೆಯಲ್ಲ ಎಲ್ಲಿ? ಆಗ ನೀರು ಕಮ್ಮಿ, ಅದು ಕೆರೆಯಾಗ ನೀರಿದ್ರೆ ಇಲ್ಲಿ ಫುಲ್ ಇರ್ತದೆ. ಏನಂತ ಸರ ಕೆಲವೊಂದು ಬಾವಿಗಳು ಬತ್ತಿ ಹಾಂ ಹಾಂ ಇವಾಗ ನಮ್ಮ ಕೆರೆಗೆ ನೀರು ಇತ್ತು ಅಂದ್ರೆ ಈ ನಮ್ಮ ಆಡಿಕೆ ಆಬಾದ ಇರ್ತದೆ. ಈ ಕೆರೆಯಾಗ ನೀರಿದ್ರೆ ಏನು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಸರ ಆ ಕೆರೆಗೆ ನೀರು ಇದ್ರೆ ಅಂದ್ರೆ ಇವು ನಮ್ಮ ಜೇಡಿಗಳು ಅನ್ನೋದು ಬತ್ತಿ ಹೋಗಲ್ಲ ಸರ, ಫುಲ್ ಇರ್ತಾವೆ. ಯಾವಾಗ ನೀರು ಏನು ಗೊತ್ತಿಲ್ಲ. ನಾವು ಎಷ್ಟು ಬಳಸಿವಿ ಅಂದ್ರೆ 1 ತಾಸು 2 ತಾಸಿಗೆ ಮತ್ತೆ ಅಷ್ಟು ನೀರು ಬರ್ತಾವೆ ಸರ್. ಅವು ಗದ್ದೆಗಳಿಗೆ ನೀರು. ಎಷ್ಟು ಎಕರೆ ಕೆರೆ ಐತಿ ಅದು? ಕೆರೆ ಸುಮಾರು ಕೆರೆ ಕೆಳಗೆ ಒಂದು 500-600 ಎಕರೆ ನೀರಾವರಿ ಆಗ್ತದೆ. ನೀರಾವರಿ ಆಗ್ತದೆ. ಕೆರೆ ಎಷ್ಟು ದೊಡ್ಡದಾಗಿದೆ? ಕೆರೆ ದೊಡ್ಡದ ಸರ್, ದೊಡ್ಡದ ಸರ್. ಎಷ್ಟು ಎಕರೆ? 200-300 ಎಕರೆ ಇದಿರ್ಬೋದು ಸರ್, ಇದಿಲ್ಲ. ಎಷ್ಟು? 300 ಎಕರೆ. 300 ಎಕರೆ? 200-300 ಎಕರೆ ಇದಿರ್ಬೋದು ಸರ್. 300 ಎಕರೆ ಕೆರೆ ಇದೆ ಅಂದ್ರೆ ನಿಮ್ಗಿಂತ ಅದೃಷ್ಟವಂತ ಯಾರು ಇಲ್ಲ. 300 ಎಕರೆ ಇದಿರ್ಬೋದು ಸರ್. ಇವಾಗ ಸದ್ಯ ಕೆರೆ ಕೆಳಗೆ ಫಸಲೆ ಬೆಳಿನೇ ಕನಿಷ್ಠ ಒಂದು 500 ಎಕರೆ ತನ ಸಾಗುವಳಿ ಆಗ್ತದೆ ಸರ್. 500-600 ಎಕರೆ ನೀರಾವರಿನೇ ಆಗ್ತದೆ. ಓಕೆ, ಹಂಗಾರೆ ಈ ಊರೆಲ್ಲ ಆ ನೀರನ್ನೇ ಡಿಪೆಂಡ್ ಆಗಿದೆ. ಕೆರೆ ನೀರಿನ ಮ್ಯಾಗೆ ಹಳ್ಳ ಎಲ್ಲ ನೀರು, ಹಂಗಾಗಿ ನೀರಿಂದು ಒಟ್ಟು ಸಮಸ್ಯೆ ಇಲ್ಲ ಅಂದಂಗ. ಸಮಸ್ಯೆ ಇಲ್ಲ ಸರ್. ಇನ್ನೊಂದು ಏನು ಸರ್, ಕೆರೆ ನೀರು ಬತ್ತಿ ಹೋದ್ವು ಅಂದ್ರೆ ಊರಿಗೆ ಅವಾಗ ಸ್ವಲ್ಪ ತಕ್ಲೀಫ್ ಆಗ್ತದೆ. ಯಾವತ್ತಾದ್ರೂ ಆಗಿತ್ತಾ ಬತ್ತಿ ಹೋಗಿ? ಆಗಿತ್ತು, ಆಗ್ತಾವ ಸರ್. ಇವಾಗ ಸರ ಒಂದು ಬೆಳಿ ಮಾಡಿದ್ರೆ ನೀರು ಇರ್ತಾವ ಸರ್. 2 ಫಸಲು ಮಾಡಿದ್ರೆ ಏನಾಗ್ತದೆ ಸರ್, ನೀರು ಖಾಲಿ ಆಗಿ ಊರ ಖಾಲಿ ಸರ. ಇವಾಗ ರೈತರು ಏನ್ ಮಾಡ್ತಾರೆ ಸರ್, ನಾವು ರೈತರೇ ಅಂತ ಇವಾಗ ಒಂದ್ ಕೆರೆ ತುಂಬಿತ್ತಂದ್ರೆ ಇವಾಗ ಒಂದು ಮಳೆಗಾಲ ಒಂದು ಬೆಳೆ ಮಾಡ್ಕೋತೀವಿ, ಮತ್ತೆ ಬೇಸಿಗೆಲ್ಲ ಒಂದು ಬೆಳೆ ಮಾಡ್ಕೊಂಡಾಗ ಏನಾಗ್ತದೆ ಸರ್, ಅಕಸ್ಮಾತ್ ನೀರು ಕಡಿಮೆ ಬಿದ್ರೆ ಬತ್ತಿ ಹೋಗ್ತದೆ ಸರ್. ಒಂದೆರಡು ನೀರು ಉಳಿದು ಅಂದ್ರೆ ನಮ್ಮ ಊರಾಗೂ ನೀರು ಫುಲ್ ಇರ್ತದೆ. ಮ್ಯಾಲೆ ಅದು ಕೆರೆ ಇಲ್ಲಿ ಬಾವಿಗೆ ಹೆಸರು ಏನಂತ ಕರೀತಾರೆ? ಅಲ್ಲ ಪಂಚಾಯತಿಯಲ್ಲಿ ಇವು ದಾಖಲೆ ಇದಾವ ತಾನೆ, ಎಷ್ಟು ಬಾವಿ ಅದಾವ ಊರಾಗ ಅಂತ ಇದೆ. ಮತ್ತು ಇದ್ದ ಮೇಲೆ ನಮ್ಮಷ್ಟಕ್ಕೆ ನಾವು ಮುಚ್ತೀವಿ, ಇದನ್ನ ಮಾಡಿಬಿಡ್ತೀವಿ, ಯಾರೇ ಹೇಳಿದ್ರೆ ಮುಚ್ತೀವಿ ಅಂತ ಮುಚ್ಚಕ್ಕೆ ಹೆಂಗೆ ಬರುತ್ತೆ? ಪಂಚಾಯತಿಗೆ ಒಂದು ಲೆಕ್ಕ ಇರುತ್ತಲ್ಲ ಇದ್ರದ್ದು. ಅದು ಸರ್. ಇನ್ನೊಂದು ಏನು ಸರ್, ಏನೇ ಮಾಡ್ಬೇಕಂದ್ರೆ ನಮ್ಮ ಪಂಚಾಯತ್ನಿಂದ ಪರ್ಮಿಷನ್ ತೊಗೊಂಡೇ ಮಾಡ್ಬೇಕು ಸರ್. ಮತ್ತು ಮುಚ್ಚಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ ಅಂತ ಸರ್? ಕೆಲವೊಂದು ಸರ್ ಮುಚ್ಚದ್ನು ಕೆಲವೊಂದು ಗುರುತೂ ಇರಲ್ಲ ಸರ್. ಇವಾಗ ಏನೋ ಕೆಲಸ ನಡೆದಿತ್ತು ಸರ್, ನಡೆದಾಗ ಅವರು ಏನ್ ಮಾಡ್ತಾರೆ, ಈ ಕಾಲಕ್ಕೆ ಅವಾಗ ಏನಿತ್ತು ತೋಡದಿತ್ತು ಸರ್, ತೋಡದಿತ್ತು ಏನಾನ ಗೊತ್ತಾಗ್ತಿತ್ತು. ಏನೋ ಸರ್ ಇವಾಗ ಡೋಜರ್ ಬರ್ತಾವ, ಒಂದ್ 2 ಕಾಲ ಕಿತ್ತಿ ಹಿಂಗ್ ಮುಚ್ಚಿಬಿಟ್ರು ಮುಗಿದೇ ಹೋಗ್ತದೆ. ಪಂಚಾಯತ್ ಸರ್ ನಾವು ಕೇಳ್ತೀವಿ ಸರ್, ಕೇಳಿದ್ರೆ ನಮ್ಮ ಜಾಗ ಅಂತಾರ ಅವರು ಸರ್. ಅದು ಅಂದ್ರೆ ಅದರಲ್ಲಿ ನಿಮ್ಮ ಮನಿ ಬಾವಿ ಅಂತ ಅದು ರೆಕಾರ್ಡ್ ಆಗಿದೆಯಾ ಅದರಲ್ಲಿ? ಅವ್ರದ್ದು ಮನಿ ಇದು ಬಾಯಿ ಅದ್ ನೋಡ್ ಸರ್. ಈ ಬಾಯಿ ನಮ್ಮ ಪಂಚಾಯತ್ನಾಗ ನಾವು ಬಂದು ಇದು ಎಂಟ್ರಿ ಮಾಡ್ಕೊಂಡ್ರೆ ಎಂಟ್ರಿ ಇರ್ತಾವ. ಇವಾಗ ಅವ್ರ ಜಾಗದಾಗ ಇದ್ರೆ ಏನಂತದ, ಅವ್ರ ಕಬ್ಜಾದಾಗ ಮಾಡ್ತಾರೆ. ನನಗೆ ಇರ್ಲಕ್ಕಿಲ್ರಿ ಪಂಚಾಯತ್ ಮನೆ ಒಳಗಿದ್ದು ಎಂಟ್ರಿ ಈಗ ಅದು ದೊರೆ ಮನ್ಯಾಗ ಇದ್ದಿದ್ದು, ಈಗ ರಸ್ತೆದಾಗ ಇದ್ದಿದ್ದು ನೀವು ಕಾಪಾಡ್ಬೋದು, ಮನ್ಯಾಗ ಇದ್ದಿದ್ದು ಕೇಳಕ್ ಆಗೋದಿಲ್ಲ. ಇವಾಗ ಇದು ಅಂತ ತಿಳ್ಕೊ, ನಮ್ಮ ಕೆರೆ ನಾವು 4 ಮಂದಿ ಇದೀವಿ, ಸಾರ್ವಜನಿಕರು ನಮ್ಗೆ ಬೇಕಪ್ಪ ಅಂತ ಕೇಸಿ ನಾವು ಇದು ಕಾಪಾಡ್ಕೊಂಡೆ ಇದು ಬಳಸ್ತೀವಿ ಸರ್. ಓಕೆ. ಈಗ ದೊರೆಯವ್ರ ಮನೆ ಅದ 15 ಬಾಯಿ ಎಲ್ಲ ಮನೆನೇ ಬಿದ್ದದ, ಬಾಯಿ ಎಲ್ಲ 15 ಬಾವಿ. 15 ಬಾಯಿ ದೇಶಮುಖರ್ದ್ರಿ ದೊಡ್ಡ ಮನೆ. ಹೊಲಕ್ಕೂ ಬರಲ್ಲ ಸರ್ ಅಂತ ದೊಡ್ಡದು. ಹಿಂಗೆ ಕಲ್ಲಾಕ್ರೆ ಒಳಗೆ ಒಯ್ಯಿ ಅಂತ ಒಳಗೆ ಹೋಗ್ತಕ್ಕಲ್ಲಿ ಆ ಥರ ಭಯ. ಒಂದು 3-4 ಎಕರೆ ಭೂಮಿ ಹೊಲ, ಮನಿನೇ 2 ಎಕರೆನ ಸದ್ಯ ಆದ ಸರ್. ಇವಾಗ ಏನು ಮನೆ ಎಲ್ಲ ಬಿದ್ದದ, ಅದ್ರಾಗ ಅಷ್ಟು ಬಾಯ. ಇದು ನಮ್ಮ ನಡ್ರಿ ಹೋಗೋಣ. ಮೇಡಮ್ ಅವ್ರು ಬಂದು ಒಂದೇನಂದ್ರೆ, ನಾವು ದಿವಸ ಸುತ್ತೀವಲ್ಲ, ನೀರಿಂದ ಎಷ್ಟು ಕಠಿಣ ಪರಿಸ್ಥಿತಿ ಐತೆ ಅಂದ್ರೆ ನಾವು ಅದನ್ನು ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ, ಸಿಗಲ್ಲ ಸರ್. ಆ ಉದ್ದೇಶ ಅಷ್ಟೇ. ನಮಗೂ ಏನಾಗ್ತದೆ, ಎಂಥ ಪುಣ್ಯದ ಊರೇ ನಿಮ್ಮದು? ಪುಣ್ಯದ ಊರೇ ಸರ್. ಹಾಸುಬೋರು ಬಾಯಿಗಳವ. ಹಾಂ, ಮತ್ತೆ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವೇನಿಲ್ಲ ಸರ್, ಇದೇ ಬಳಸ್ತೀವಿ ಸರ್. ಇವಾಗ ನಮಗೆ ಬೋರ್ ಇಲ್ಲ, ಇನ್ನೊಂದು ಸರ್ ಬೋರ್ ಏನಾಗ್ತದೆ ಸರ್, ಕರೆಂಟ್ ಇದ್ರೆ ನೀರು ಬರ್ತಾವ. ಕರೆಂಟ್ ಇರ್ಲಿಕ್ಕಿರಿ ನಾವು ಇದು ಹಗ್ಗ ಕಟ್ಟಿ ಹಗ್ಗ ಇರ್ತೇವೆ, ಯಾವಾಗಲಿ ಕೊಳಗ ತುಂಬ್ಕೊಂಡು ಇದೇ ಬಳಸ್ತೇವೆ. ಹೌದಾ? ಅಲ್ಲ, ಎಲ್ಲಿ ಹೋದ್ರೆ ಇದು ಕಾಣಿಸ್ತಾ ಇದೆ? ಇಲ್ಲ ಸರ್, ನಾವು ಸ್ವಂತ ಹಾಕೊಂಡು ಹೋಗೋರು. ಸ್ವಂತ ಹಾಕೊಂಡ್ರಿ ನೀವು? ಹಾಂ. ಭಾಳ ಮಸ್ತ್ ಐತ್ರಪ್ಪ ನಿಮ್ಮ ಮನೆ.
2 ಹೂವಿನ ಗಿಡ ಅದಾವ. ಇಲ್ಲಿ ಒಳಗೆ ಬರ್ರಿ ಸರ್ ನೋಡ್ರಿ. ಹಾಂ, ಓಕೆ. ಇಲ್ಲ ಸರ್ ಇದು ಹಿಂಗೆ ಇದು ಕಲ್ಲೇ? ಹಾಂ, ಕೆಳಗೆ ಎಲ್ಲ ಓಸ್ ಕಲ್ಲೇ ಸರ್. ಇವು ಹಳಿ ಪುರಾತನ ಮನೆಗಳು ಸರ್ ಇವು. ಹಾಂ ಹಾಂ ಹಳಿ ಮನೆ. ಹಾಂ. ಓ, ರೊಟ್ಟಿ ಮಾಡತ್ತೀರನ? ಓಕೆ. ಕುಂದ್ರಿ ಪಾಪ, ಏನು ಕೆಲಸ ಮಾಡ್ತಿದ್ರಿ? ಓ, ಓಕೆ. ಹಾಂ, ಇರಲಿಮ್ಮ, ಬಿಡಿ ಸರ್, ತೊಂದರೆ ಇಲ್ಲ. ಹಾಂ, ಇಲ್ಲೊಂದು ಸರ್, ಅಲ್ಲಿ ಒಳಗೆ ಒಂದು ಐತಿ. ಹಾಂ, ಇರಲಿ. ಓ, ಒಳಗನು ಕಟ್ಟಡ ಕಲ್ಲಿಂದೆ? ಎಲ್ಲ ಕಲ್ಲಿಂದೆ ಸರ್. ಹಾಂ, ಓಕೆ, ಸೂಪರ್, ಚಂದ ಐತಿ ಸರ್. ನೀರು ಕುಡಿತೀರಿ? ಬೇಡ, ಕುಡಿದ್ವಿ. ಈಗ ನಾವು ಎಲ್ಲಿ ಹೊಂಟಿವಿ? ಈಗ ಜೋಶಿ ಮೇಡಮ್ ಅವ್ರ ಬಾವಿ ರೀ. ಜೋಶಿ ಅಂಗನವಾಡಿ ಟೀಚರ್ ಸರ್. ಪ್ರಥಮ ಅಂಗನವಾಡಿ ಟೀಚರ್. ಪ್ರಥಮ ಅಂಗನವಾಡಿ ಟೀಚರ್ ಈ ಊರಿಗೆ ಅಂದ್ರೆ ಪ್ರಥಮ ಅಂದ್ರೆ ಈ ಊರಿಗೆ ಅಂಗನವಾಡಿ ಚಾಲು ಆಗಿತ್ತಲ್ರಿ ಸರ್, ಅವಾಗ ಕೆಲಸ ಮಾಡ್ದವ್ರ ಅವರು. ಅಂತ ಹೆಣ್ಮಗಳಿಗೆ ಈ ಊರೇ ಅಮ್ಮನೇ ಅಂತ ಕರಿತದ್ರಿ ಸರ್. ಜೋಶಿ ಮೇಡಮ್ ಅಂದ್ರೆ ಗೊತ್ತಾಗಲ್ರಿ, ಅಮ್ಮನ ಮನೆ ಎಲ್ಲದಂದ್ರೆ ಯಾರಾದ್ರೂ ಭೀ ಹೇಳ್ತಾರೆ ಸರ್. ಅಷ್ಟು ಫೇಮಸ್ ಅವರು. ಅವ್ರ ಮನೆಗೂ ಬಾವಿ ಐತಿ? ಒಳ್ಳೆ ಬಾವಿ ಅದ ಸರ್. ಆಮೇಲೆ ಅವ್ರು ಒಳ್ಳೆ ಒಂದು ಔಷಧ ಕೊಡ್ತಾರೆ ಸರ್. ಏನಾದ್ರೂ ಬೀಗ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾವಲ್ರಿ, ಅದಕ್ಕೆ ಔಷಧ ಕೊಡ್ತಾರೆ ಸರ್. ಏನು ದುಡ್ಡಿಲ್ಲ ಏನಿಲ್ಲ, ಫ್ರೀ ಆಗೇ ಕೊಡ್ತಾರೆ ಸರ್. ಅಷ್ಟು ಒಳ್ಳೆ ಹೆಣ್ಮಗಳ್ರಿ. ಸೂಪರ್. ಆಮೇಲೆ ಈಗ ಮನೆ ಇಲ್ಲೇ ರೀ ಸರ್. ಇದೆ ರೀ, ಅಮ್ಮನ ಮನೆ. ಅಮ್ಮ ಇದ್ದಂಗೆ ಇಲ್ಲ ಸರ್. ಅವ್ರು ಚಾವಿ ಹಾಕೊಂಡೋಗ್ರಿ. ಇದನ್ನು ಬಾವಿನೇ ರೀ ಸರ್. ಇದೇ ಬಾವಿ ಸರ್. ಅವ್ರ ಅತ್ತಿ ಸಸಿ ತೋಡಿದ್ದು. ಅವ್ರ ಅತ್ತಿಯವ್ರು, ಇವ್ರ ಅತ್ತಿಯರ್ಕಿಂತ ಅವ್ರ ಅತ್ತಿ ರೀ ಸರ್. ಇದಕ್ಕೆ ನಾನು ಜೋಶಿ ಬಾವಿ ಅಂತ ಹೆಸರಿಟ್ಟೀನಿ ಸರ್. ಮೇಡಮ್ ಅವ್ರ ಹೆಸರೇ ಇಟ್ಟೀನಿ. ಹಾಂ ರೀ ಸರ್, ಜೋಶಿ ಮೇಡಮ್ ಅವ್ರ ಬಾವಿನೇ ರೀ ಸರ್ ಇದು. ಜೋಶಿ ಮೇಡಮ್ ಅವ್ರ ಬಾವಿ. ಇದು ಕೂಡ ನಡಿ. ಇವೆಲ್ಲ ಇವ್ರು ಸೇದೆ ಹಾಕೋತಾರೆ ಸರ್. ಇದು ಗಿರ್ಕಿ ಅಂದ್ರೆ ಇದು ರೀ ಸರ್. ಗಡೆ ಅಂತೀವಿ ನಾವು, ಗಿರ್ಕಿ ಅಂತೀವ್ರಿ ಸರ್. ಆಮೇಲೆ ಸೇದಕ್ಕೆ ಅದು ಹಗ್ಗ ಅವ್ರು ಇಟ್ಟಿದ್ದು. ಈಗ ಇದು ನೀರು ಬಳಸ್ತಾರೆ ಸರ್ ಅವ್ರು. ಇಲ್ಲಿ ನಳ ಇಲ್ರಿ, ಒಟ್ಟ ನಳ ಇಲ್ರಿ ಸರ್. ಅವ್ರು ಇದೇ ನೀರು ಸೇದಿ ಬಳಸ್ಕೊತಾರೆ. ಮನೆಗೆಲ್ಲ ಇದೇ ನೀರು ಹಾಕೋತಾರೆ. ಇದು ದೊಡ್ಡ ರೈತರ ಮನೆ ರೀ ಸರ್. ಇದು ಆಗಿನ ಕಾಲಕ್ಕೆ ಇಲ್ಲಿ ಎಷ್ಟೋ ಜನ ಇವ್ರ ಮನ್ಯಾಗ ಕೆಲಸ ಮಾಡ್ತಿದ್ರಂತ, ಅಂತ ಮನೆ ರೀ. ಆದ್ರೆ ಹೆಣ್ಮಗಳು ಅದ್ಭುತ ಸರ್. ಒಬ್ಬನೇ ಮಗ ಅದ, ಆರಾಮಿಲ್ಲ, ಆರೋಗ್ಯ ಸರಿಯಾಗಿಲ್ಲ. ಅದ್ರ ವೃತ್ತಿ ಮಾಡಿ ಈಗ ನಿವೃತ್ತಿ ಆಗ್ಯಾರ ಸರ್. ಅದು ಅಂಗನವಾಡಿ ಟೀಚರ್ ಆಗಿ ನಿವೃತ್ತಿ ಆಗ್ಯಾರ. ಮನೆ ಆಯ್ತು, ಮಠ ಆಯ್ತು. ಆಮೇಲೆ ಅವ್ರು ಸ್ವತಃ ಏನೇ ಕೆಲಸ ಮಾಡ್ಕೋಬೇಕಾದ್ರೆ ಕುಟ್ಟಿ ಬೀಸಿ ಸ್ವತಃ ಮಾಡ್ಕೊಂಡು ಊಟ ಮಾಡ್ತಾರೆ ಸರ್. ಈಗ ಹೋಗಿ ನಾವು ಹೆಂಗೆ ಗಿರಣಿಗೆ ಹೋಗಿ ಬೀಸ್ಕೊಂಡ್ ಬರ್ತೀವಲ್ಲ, ಹಂಗೆ ಬೀಸಲ್ರಿ ಅವರು. ತಾವೇ ಸ್ವತಃ ಬೀಸ್ಕೊತಾರೆ ಇವತ್ತಿಗೂ ಸರ್. ಗಟ್ಟಿ ಅಂದ್ರೆ ಗಟ್ಟಿ ಅದಾರೆ ಸರ್ ಅವರು. ಕಲ್ಲಿನ ಮನೆ ರೀ ಸರ್. ಸಂಪೂರ್ಣವಾದಂತ ಕಲ್ಲಿನ ಮನೆ. ಮೇಲಿನ ಇಡ್ತಾರಲ್ಲ, ಬೀಳಲ್ವನ್ರಿ? ಬೀಳಲ್ಲ ಸರ್, ಏನಾಗಲ್ರಿ. ಅಂದ್ರೆ ದನಗಳು ನೀರು ಕುಡಿಯುವಂತ ಒಂದು ಸಾಮಗ್ರಿ. ನಿಮ್ಮ ಕಡೆ ಏನಂತಾರೆ ಸರ್ ಅದಕ್ಕೆ? ನಮ್ಮ ಕಡೆ ಇದಕ್ಕೆ ಏನಂತಾರಪ್ಪ? ಡೋಣಿ ಅಂತಾರ. ಡೋಣಿ ದೊಡ್ಡವು. ನೀರಲ್ಲಿ ಇದಕ್ಕೆ ಕೇಲ್ ಅಂತಾರೆ ಸರ್. ಏನದು? ಕೇಲ್ 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 ನೀರ್ ಹಾಕ ಇಡುವಂತ. ಈಗ ನಾವು ಡ್ರಮ್ ಬ್ಯಾರಲ್ ಅಂತ ಹೇಳಿ ಬಳಸ್ತೀವಲ್ಲ ಸರ್, ಅದು ಕೇಲ್. ಈ ಪದಗಳೇ ಮಕ್ಕಳಿಗೆ ಅರ್ಥನೂ ಆಗಲ್ಲ ಸರ್. ಅಲ್ಲ, ಈಗ ನಮಗೂ ಅದೇ ಕೇಲ್ ಅಂದ್ರೆ ಏನು? ಕೇಲ್ ಅಂದ್ರೆ ನೀರು ಸಂಗ್ರಹಣೆ ಮಾಡಿ. ಈಗ ನಮಗೆ ಹಿಂದಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಅದೇನೋ ಆಟ ಅನ್ನಂಗ ಆಗುತ್ತೆ. ಕೇಲ್ ಅಂದ್ರೆ ಆಟ ಅಲ್ರಿ ಸರ್. ಕೇಲ್ ಅಂದ್ರೆ ನೀರನ್ನು ಹಾಕಿಡುವಂತ ಒಂದು ಸಾಮಾನ್ಯ ಅಂತ ತಿಳ್ಕೊರಿ ನೀವು. ಯಾವ ಇದು ಪದ ಅದು? ಕನ್ನಡನ? ಇಲ್ಲ ರೀ, ಉರ್ದು ರೀ. ಉರ್ದು? ರೀ. ಕನ್ನಡದಲ್ಲಿ ಏನಂತಾರೆ ಅಂತ ಇಲ್ವಾ? ಗೊತ್ತಿಲ್ಲ ಸರ್. ಓಹೋ, ಈಗ ಅದಾದ್ರೂ ನಿಮ್ಗೆ ಹೆಂಗ್ ಸಿಕ್ತಿ ಈ ಪದ? ಈ ಪದ ನಾವು ಹಾಡ್ತೀವಲ್ಲ ಸರ್. ನಾವೆಲ್ಲ ಮಿಕ್ಸ್ ಭಾಷೆನೇ ಅದ ರೀ ನಮ್ದು. ಕನ್ನಡ, ಉರ್ದು, ಹಿಂದಿ, ಸ್ವಲ್ಪ ಈ ಕಡೆ ಎಲ್ಲ. ಇಲ್ಲಿ ಫುಲ್ ತೆಲುಗು ಸರ್ ಮಾತಾಡೋದು. ಇಲ್ಲಿ ನಾವು ಕನ್ನಡ ಮಾತಾಡ್ತೀವಿ. ಇಲ್ಲಿ ಮನೆಗಳ್ದಾಗ ಎಲ್ಲರೂ ತೆಲುಗು. ಅಂದ್ರೆ ಆಂಧ್ರ ಬಾರ್ಡ್ರ್. ಆಂಧ್ರ ಬಾರ್ಡ್ರ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಇದಕ್ಕೆ ಹೈದ್ರಾಬಾದ್? 120. ಓ, 5 ಕಿಲೋಮೀಟರ್ ಹೋದ್ರೆ ಆಂಧ್ರ ಚಾಲಂದಂಗ್ರಿ. ಅಷ್ಟೇ? ಹೌದಾ? ಈ ಕಡೆ ಸಮೀಪ ಹೋದ ಅಂದ್ರೆ ಹಳ್ಳಿ ಹತ್ತದ ಸರ್. ಅವೆಲ್ಲ ಆಂಧ್ರದ್ದು ಇದನ್ನೇ. ಓಕೆ. ಹಂಗಾರೆ ಅಮ್ಮ ಭೇಟಿ ಆಗ್ಲಿಲ್ಲ ನಮ್ಗೆ? ಎಲ್ಲಿ ಹೋಗ್ಯಾರ?
ಅವರೆಲ್ಲ ಏನು ಕಾರ್ಯಕ್ರಮ ಅವ್ರ ಮಂದಿದೆ ಒಂದು ಕಾರ್ಯಕ್ರಮ ಅದ. ಹಾಂ, ಆಮೇಲೆ ಸಿಗ್ತಾರಲ್ಲ ನಮ್ಮ ಮಾತಾಡ್ಸಿ ಇದೆಯಾ? ಅದು ಅವ್ರ ಮನೆನೇ ರೀ ಸರ್, ಅವ್ರದೇ ಜಾಗ. ಹೌದಾ? ಅವ್ರೊಬ್ಬರೇ ರೀ ಸರ್ ಇಷ್ಟೆಲ್ಲ ದೊಡ್ಡ ಮನೆಗಿರೋದು. ಹಾಂ ಹಾಂ. ಇದು ಒಂದ್ಸಲ ಅವ್ರು ಬಿದ್ದಿತ್ತಂತಲ್ರಿ? ಓಕೆ. ಅಮ್ಮ ಇಲ್ಲಿರ್ತಾರ ಅಲ್ಲಿರ್ತಾರ? ಹ್ಞೂ, ಆ ಕಡೆ ಹಾಂ, ಅಂಗನವಾಡಿ ಫಸ್ಟ್ ಚಾಲು ಆಗಿದ್ ಜಾಗ ರೀ ಸರ್. ಅಂಗನವಾಡಿ ಕೇಂದ್ರ. ಹ್ಞೂ, ಬಾಲ ಮಕ್ಕಳು ಮನೆಗೆ ಅಂಗನವಾಡಿ ಕೇಂದ್ರ ರೀ. ಇವ್ರ ಅಂಗನವಾಡಿ ಮೊದಲ ಟೀಚರ್ ರೀ ಸರ್. ನೀವು ಕಲ್ತಿದ್ದ ಜಾಗ ಇದೆ? ಹಾಂ. ಈಗ ಇವ್ ಕಲ್ಪನೆನ ಮಕ್ಕಳಿಗೆಲ್ಲ ಸರಿ ಹೊರಸ ಅನ್ನೋದು ಇವ್ ಮುಡಿಗೆ ಹೋಗ್ಯಾವ. ಈಗ ಹೊರಸ ಯಾರು ಬಳಸಲ್ಲ ಸರ್. ಈಗ ಇದು ಏನಂತಾರೆ ಸರ್, ಗುಂಜಿನ ಇದ್ರಲಿಂದ ಮಾಡಿದ್ರಿ ಇದು ಹೊರಸ. ಈಗ ಈ ಮಕ್ಳಿಗೆ ಗೊತ್ತಿಲ್ಲ ರೀ ಸರ್, ಮಂಚ ಅದು ಅಂದ್ರೆ ಅವ್ರಿಗೆ ಗೊತ್ತಾಗ್ತದ. ನಾವು ಪಠ್ಯದಾಗ ಹೇಳ್ಬೇಕಾದ್ರೆ ಈ ಹೊರಸು ನೋಡ್ರಿ ಈಗೆಲ್ಲ ತೆಗೆದಿಡ್ಲಕತ್ತಾರ ಸರ್. ಎಲ್ಲ ಬಳಸ್ಬೇಕು ಅನ್ನೋದು. ಈ ವರ್ಷದ ಉಪಯೋಗ ಎಷ್ಟದ ಅಂದ್ರೆ ಆರೋಗ್ಯಕ್ಕೆ ಭಾಳ ಚಂದ ರೀ ಸರ್. ಬಾಣತಿಯರಿಗೆ ವಿಶೇಷವಾಗಿ ನಮ್ಮ ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಬಾಣತನಕ್ಕೆ ಬರ್ತಾಳಂದ್ರೆ ಎಲ್ಲ ರೆಡಿ ಮಾಡಿ ಇಡ್ತಿದ್ರು. ಒಂದಿಷ್ಟು ಕುಳ್ಳುಗಳು, ಒಂದಿಷ್ಟು ಇದು. ಈಗೆಲ್ಲ ಸರ್ ಅದ್ರ ಕಲ್ಪನೆನೇ ಇಲ್ಲ. ಈಗೆಲ್ಲ ಹಾಸ್ಪಿಟ್ಲಲ್ಲೇ ಆಗೋಗುತ್ತೆ. ಹಿಂಗಾಗಿ ಇದು ಆ ಅಂಗನವಾಡಿ ಫಸ್ಟ್ ಸ್ಟಾರ್ಟ್ ಆಗಿದ್ ಕೇಂದ್ರ. ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಿದ್ರು ಸರ್. ಅವ್ರು ಸಿಗ್ಲಿಲ್ಲ. ಅಲ್ಲ ಮಾತಾಡ್ಸೋಣ, ಬರ್ತಾರೆ ತಾನೇ ಈಗ? ಕರೆಯಂಬ್ರಿ ಸರ್. ಹಾಂ, ಕರಿ. ಹಾಂ, ಓಕೆ. ಅವ್ರು ಇದ್ದಿದ್ದು ಮನೆ ಇದು. ಹಾಂ, ಮಾತಾಡೋಣ. ಓಕೆ. ಹಾಂ, ನನಗೆ ಅವರಿಗೆ ಇದು ಮಾಡ್ಬೇಕು ಅನ್ನೋದಿತ್ತು, ಭೇಟಿ ಮಾಡ್ಸೋಣ ಇರ್ತೀನಿ, ಏನು ಚಿಂತೆ ಇಲ್ಲ. ಐತೇನ್ರಿ ಏನು ಒಣಗಿಣ ಏನಿಲ್ಲ. ಇದೊಂದ್ ಮನಿ ತಗೋರಿ, ಇದು ಫುಲ್ ಖಾಲಿ ನೋಡ್ರಿ. ಇದ್ರೊಳಗ್ ಬಾವಿ ಅದ ರೀ. ಇದು ಒಳ್ಳೆ ಬಾವಿ, ಒಬ್ರು ಯಾರು ಇಲ್ಲ ರೀ ಸರ್. ಇದು ಅಲ್ಲಿ ತನ ಜಾಗ ಅದ ರೀ. ಮನಿ ಕಟ್ಟಿದ್ದು, ರೂಮ್ಸ್ ಎಲ್ಲ ಮೆರ್ದ ಮನಿ, ಎಲ್ಲ ಎಜುಕೇಟೆಡ್ ಮನಿ. ವಿಜಯರಾವ್ ಹಿತ್ತಾಳೆ ಮನಿ ರೀ ಇವ್ರದ್ದು, ಮನಿ ಅಡ್ಡ ಹೆಸರು. ಆದ್ರೆ ಅವ್ರು ಇಲ್ಲಿ ಇಲ್ರಿ, ಹೈದರಾಬಾದ್. ಫುಲ್ ಬ್ರಾಹ್ಮಣ್ಸ್. ಇಲ್ಲಿ ಬರೀ ಬ್ರಾಹ್ಮಣ್ಸ್ ಜಾಸ್ತಿ ಇದ್ರು, ಅವಾಗ ಇದ್ರಿ ಸರ್. ಈಗಿಲ್ಲ, ಈಗ ಅವರೆಲ್ಲ ಬಿಟ್ಟು ಹೋಗ್ಯಾರ ಸರ್. ಹೌದಾ? ಎಲ್ಲರೂ ಜಾಸ್ತಿ ಜನ ರೀ. ಈಗೆಲ್ಲ ಅಮೇರಿಕಕ್ಕ, ಬೆಂಗಳೂರಕ್ಕ, ಹೈದರಾಬಾದ್ ಸಮೀಪ ಆಗ್ತದಲ್ರಿ, ಅಲ್ಲಿ ಜಾಸ್ತಿ ಜನ ಅದಾರೆ ಸರ್. ಇಲ್ಲಿ ಎಜುಕೇಟೆಡ್ ಸಲುವಾಗಿ ಒಂಚೂರು ಪ್ರೈಮರಿ 10ನೇ ಇಲ್ಲಿ ಸಿಗ್ತದಪ್ಪ ಒಂದಿಷ್ಟು ಅನ್ನೋರು ಅಷ್ಟೇ ಅರ ರೀ. ಉಳ್ದೋರೆಲ್ಲ ದೊಡ್ಡ ಎಜುಕೇಶನ್ ಅಥವಾ ಜಾಬ್ ಮಾಡ್ಬೇಕಂದ್ರೆ ಹೊರಗೆ. ಅಂದ್ರೆ ಈ ಎಲ್ಲಾ ಜನಾಂಗ ಈಗಲೂ ಊರು ಬಿಟ್ಟಿಲ್ಲ, ಅವ್ರವ್ರ ಮನೇಲಿ ಇದ್ದಾರೆ. ಬ್ರಾಹ್ಮಿನ್ಸ್ ಮಾತ್ರ ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕೆಲವೊಬ್ರು ಸರ್ ಅವರು ಅಂದ್ರೆ ಅವ್ರಿಗೆ ಎಜುಕೇಶನ್ ಜಾಸ್ತಿ ಆಯ್ತಲ್ಲ ಸರ್, ಅವ್ರಿಗೆ ಜಾಬ್ ಆಯ್ತು. ಜಾಬಿಗಾಗಿ ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲೇ ಸ್ವತಃ ಮನೆ ಕಟ್ಸ್ಕೊಂಡು ಅಲ್ಲೇ. ನಾ ಹೇಳ್ದ್ನಲ್ಲ ಅಮ್ಮ ನಮಸ್ಕಾರ ರೀ. ಅಮ್ಮ ನಮ್ಮ ಭಾಗ್ಯ ಕಾಯ್ತಾ ಇದ್ವಿ, ಎಲ್ಲಿ ಮಿಸ್ ಆಗ್ಬಿಟ್ರಿ ಅಂತ. ಇವತ್ತು ನಮ್ಮ ಮೊಮ್ಮಗಂದು ಮುಂಜೆ ಅದ್ರಲ್ಲಿ ಹೋಗಿದ್ದೆ. ಬರ್ರಿ ಒಳ್ಳೇದಾಯ್ತು. ನಿಮ್ಮ ಮನೆಗೆ ಹೋಗೋಣ, ಬರ್ರಿ ನಿಮ್ಮ ಮನೆಗೆ ಹೋಗೋಣ. ಸರ್ ಇದೊಂದು ಮುಗಿಸ್ಕೊಂಡೆ ಹೋಗಂಬ್ರಿ, ಆ ಕಡೆ ಹೋಗ್ಬಿಡಮ್. ಹೌದಾ? ಅಮ್ಮ ನೀವು ಮನೆಯಾಗಿರ್ರಿ, ಬರ್ತೀನಿ. ನಡ್ರಿ. ಇದೊಂದು ಕೋಟೆ ಮನೆ, ಇದೊಂದು ಮುಗಿಸ್ಕೊಂಡು ಹೋಗಮ್. ಇದು ಯಾರ ಮನೆ ಇದು? ಇದನ್ನು ಜೋಶಿಯರ್ ಮನೆ. ಅವ್ರ ಪೈಕಿನೇ ರೀ ಸರ್. ಸರ್ ನಾನು ವೆಂಕಟರಮಣ ಗುಡಿ ಅಂತ ಹೇಳಿದ್ನಲ್ಲ, ಅದು ರೀ ಸರ್. ಆಮೇಲೆ ಇದು ದೇವಿ ಗುಡಿ ರೀ ಸರ್. ಇದು ಫೋಟೋ ತಗೊಂಗೇ ಇಲ್ರಿ. ಇದು ಅಂತೂ ಬಹಳ ಪ್ರಸಿದ್ಧ. 3 ವರ್ಷಕ್ಕೊಮ್ಮೆ ಅದೇನಂತಾರ ಅದು ಆಗ್ತದ್ರಿ ಸರ್. ಅದು ಇದು ಆಗ್ತದ್ರಿ ಕಾರ್ಯ ಸರ್. ಎಷ್ಟು 10-12 ಇದು ಬಲಿ ಆಗ್ತಾವ್ರಿ ಅಷ್ಟು. ಸರ್ಕಾರ ಪ್ರತಿ ಒಂದು ಮನೆಯಲ್ಲಿ ಇದೊಂದು ತುಳಸಿ ಕಟ್ಟಿರಿ ಸರ್. ಪ್ರತಿ ಮನೆಯಲ್ಲಿ, ಪ್ರತಿ ಬಾವಿ ಇದ್ದಲ್ಲಿ ತುಳಸಿ ಕಟ್ಟಿ. ಇದನ್ನೊಂದು ಗಮನಿಸಿದಿರಿ ಸರ್? ಸಿಕ್ಕಾಪಟ್ಟೆ. ನಾನು ಇನ್ನೊಂದು ಅಲ್ಲಿ ಪ್ರಶ್ನೆ ಅರ್ಧಕ್ಕೆ ಬಿಟ್ಟೆ. ಯಾಕೆ ಒಂದು ಎಜುಕೇಷನ್ ಸಲುವಾಗಿ ಊರು ಬಿಟ್ಟರು ಅಂತ ಹೇಳ್ತಾ ಇದ್ರಿ. ಅವ್ರಿಗೆ ಮಾತ್ರ ಅಥವಾ ಬೇರೆದವ್ರಿಗೆ ಆ ಕ್ರಮ ಯಾಕೆ ಬರಲಿಲ್ಲ? ಬರೀ ಅವ್ರಿಗೆ ಅದನ್ನೇನಾದ್ರೂ ಗಮನಿಸಿದಿರಾ ಅಂತ ಅಷ್ಟೇ ಕೇಳಿದೆ ಸರ್. ನಾನು ಕೇಳಿದೆ ಅಂದ್ರೆ ಎಜುಕೇಶನ್ ಸಲುವಾಗಿ ನಾವು ಹೋಗಿದ್ದು. ಆಮೇಲೆ ಈಗ ನಾವು ಹೊಲ್ದಾಗ ಬೆಳಿಲಕ್ಕಾಗಲ್ಲ, ನಮ್ಗೆ ದುಡಿಲಕ್ಕಾಗಲ್ಲ. ಈಗ ಒಂದ್ಸಲ ಮಳೆ ಬರ್ತದ, ಒಂದ್ಸಲ ಬರಲ್ಲ. ಬೆಳಿಕ್ ನಮ್ಗೆ ಆಗಲ್ಲ, ಕಷ್ಟಪಟ್ಟು ದುಡಿಲಕ್ಕಾಗಲ್ಲ ಅಂತ ಸಿಟಿ ಒಳಗೆ ಸೇರ್ಕೊಂಡಿವಿ ಅಂತ ನಮ್ಮ ಮಾತ್ರ ಸರ್ ಅವರು. ಆ ಪಾಯಿಂಟ್ ಗಮನದಲ್ಲಿ ಇಟ್ಕೊಂಡಿದ್ರಿ. ಯಾಕೆ ಇವ್ರಿಗೆ ಮಾತ್ರ ಶಿಕ್ಷಣ ಅಂತ ಹೋಗ್ಬಿಟ್ರು, ಉಳಿದವ್ರು ಯಾಕೆ ಹೋಗ್ಲಿಲ್ಲ? ನಾನು ಅದ ಅಂದುದು, ನೀವು ಸಿಟಿ ಒಳಗೆ ಹೋಗಿ ಕೋಟಿ ಗಳಿಸೋದು ಅಷ್ಟೇ ಅದ.
ನೀವು ಇಲ್ಲಿ ಗಳಿಸ್ಲಾರ್ದೇನೆ ಜೀವನ ಚಲೋ ನಡ್ಸ್ಕೊಂಡು ಹೋಗ್ತೀರಿ ಇರ್ರಿ ಅಂತ ನಾನು ಸಲಹೆ ಕೊಡ್ತೀನಿ ಸರ್. ಆಮೇಲೆ ನಾನು ಇಲ್ಲಿ ಇದ್ದಿದ್ದ ಉದ್ದೇಶನೇ ಈಗ ನಾನೊಬ್ಬ ಟೀಚರ್ ಸರ್, ನಾನು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ಬೋದು, ಆದ್ರೆ ನಾನು ಎಷ್ಟೋ ಕಳ್ಕೊತೀನಿ, ಅದು ನಂಗೆ ಸಿಗಲ್ಲ. ಅದನ್ನ ನಾನು ಸಂತೋಷವಾಗಿ ಇವಾಗ ಅನುಭವಿಸ್ಲಕತ್ತೀನಿ ಸರ್. ಯಾವುದು ಜಂಜಾಟ ಇಲ್ಲ, ಟ್ರಾಫಿಕ್ ಜಾಮ್ ಇಲ್ಲ, ನೀ ಬಾ ನಾ ಬಾ ಅನ್ನೋ ಜಂಜಾಟ ಇಲ್ಲ, ಅಲ್ಲಿ ನಿಂದಿರ್ಬೇಕು, ಇಲ್ಲಿ ಟೈಮ್ ಉಳಿತಾಯ ಭಾಳ ಆಗ್ತದೆ ಸರ್. ಆಮೇಲೆ ನಮ್ಮ ಸಮಾಧಾನದಿಂದ ಮಕ್ಕಳನ್ನ ಪಾಠ ಮಾಡ್ತೀನಿ. ಈಗ ನನ್ನ ಜೊತೆಗಿದ್ದವರೆಲ್ಲ ಬರ್ತಾರೆ ಸರ್, ಬ್ಯಾಗ್ ಹಾಕೊಂಡು ಬರ್ತಾರ, ಸೀಟ್ ಸಿಗಲ್ಲ, ಓಡೋಡಿ ಬರ್ತಾರ, ಟೈಮ್ ಆಯ್ತು ಅಂತಾರೆ. ಇನ್ನ ಹೋಗ್ಬೇಕಾದ್ರೆ ಮತ್ತೆ ಟೈಮ್ 10 ನಿಮಿಷ ಮುಂಚೆನೆ ವಿಚಾರ ಮಾಡ. ನಂಗೆ ಅದು ಯಾವ್ದು ಜಂಜಾಟ ಇಲ್ಲ, ಕೂಲಾಗಿ ಅವ್ರು ಯಾವಾಗ ಎಲ್ಲರೂ ಹೋಗಿ ಗೇಟ್ ಹಾಕೊಂಡು ಹೋದ್ಮೇಲೆ ನಮ್ಮ ಮನೆಗೆ ಬರ್ತೀನಿ. ಅವ್ರಿಗಿಂತ ಅರ್ಧ ತಾಸು ಮುಂಚೆ ಹೋಗಿ ಶಾಲೆ ಕೊಡ್ತೀನಿ. ಅದ್ರಲ್ಲಿಂದ ಆರೋಗ್ಯ ಚೆನ್ನಾಗಿದೆ ಸರ್. ಇನ್ನ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಎಷ್ಟು ಯಾವಾಗ ರಿಟೈರ್ಮೆಂಟ್ ಏನ್ರಿ ಅಂತ ಕೇಳ್ತಾರೆ ನಮ್ಮನ್ನು ನೋಡಿದ್ರೆ, ನಾವು ಬಡತನ ಹೋರಾಟ ಮಾಡ್ಕೊತಾ ಬಂದವರು. ನನಗೆ ಅದ್ರ ಅನುಭವ ಅದ. ಆ ಮೌಲ್ಯ ಉಳಿಲಿ, ಮಕ್ಕಳು ಈಗ ಬೆಳೆಸ್ಕೊಂಡು ಈಗಿನ ಯುವ ಜನತೆ ಬರಲಿ ಅನ್ನೋದು ಅಷ್ಟೇ ನನಗೆ. ಈಗಿನ ಯುವ ಜನತೆ ಏನಿಲ್ಲ, ಮೊಬೈಲ್ ತೊಗೊಂಡು ಕಟ್ಟಿ ಮೇಲೆ ಕುಂತು ಮಾತಾಡೋ ಬದಲಿ ಇಂಥದ್ದೆಲ್ಲ ಇವರು ಸಮಾಜ ಸೇವಕರು ಸರ್. ಇವರು ಸಮಾಜ ಸೇವೆಗೆ ಅಂದ್ರೆ ಎಲ್ಲೆಲ್ಲಿ ಗಲೀಜಾಗಿರ್ತದಲ್ಲ ಸರ್, ಅಂಥದ್ದೆಲ್ಲ ತೆಗೆದು ಬರ್ತಾರ ಅವ್ರು. ಅದೊಂದು ಟೀಮು ಮಾಡ್ಯಾರ, ಅವ್ರು ಕರ್ಕೊಂಡು ಹೋಗ್ತಾರ. ನಾನು ಅದೇ ಕೆಲಸ ನೀವು ಊರಾಗ ಮಾಡ್ರಿ, ಯುವಕರು ಬರ್ರಿ. ನೀವು ಯಾಕೆ ಕೆಲಸ ಇನ್ನೊಬ್ರು ಏನಾರ ಅಂತಾರಂತ ನೋಡ್ಬೇಡ್ರಿ. ನಮ್ಮ ಮನೆ ಸುತ್ತಮುತ್ತ ನೀವು ಸ್ವಚ್ಛ ಮಾಡ್ಕೋರಿ, ಪ್ಲಾಸ್ಟಿಕ್ ಬ್ಯಾನ್ ಮಾಡ್ರಿ. ಆಮೇಲೆ ನಾನು 8ನೇ ಕ್ಲಾಸಿಗೆ ಬರೋಂಥ ಮಕ್ಕಳಿಗೆ ಸರ್ 3 ಕಾನ್ಸೆಪ್ಟ್. ಒಂದು ಮನೆ ಗ್ರಂಥಾಲಯ. ನೀವು 8ನೇಗೆ ಬರ್ತೀರಿ, ಮನ್ಯಾಗ ಒಂದು ಮಾಡ್ದಾಗ ಒಂದು ಬುಕ್ ಇಟ್ಕೋತ ಹೋರಿ. ನೀವು ಯಾರು ಹೆಚ್ಚಿಗೆ ಬುಕ್ ಸಂಗ್ರಹಣೆ ಮಾಡ್ತೀರ ಸರ್, ಅವ್ರಿಗೆ ಕೊನೆ ಶಾಲಾ ವಾರ್ಷಿಕೋತ್ಸವ ದಿವಸ ನಾನು ಪ್ರೈಸ್ ಕೊಡ್ತೀನಿ ರೀ ಅವ್ರಿಗೆ. ಆಮೇಲೆ ಸಸಿ ನಡೋದ್ರಿ, ಶಾಲೆಗೆ ಬಂದ ದಿವಸನೇ ನೀವು ಶಾಲೆಗಾರ ನಡ್ರಿ, ಮನೆ ಬಲ್ಯಾರ ಒಂದು ಸಸಿ ಕಂಪಲ್ಸರಿ ನಡ್ಬೇಕ್ರಿ. ಹಣ ಸಂಗ್ರಹಣೆ ಮಾಡೋ ಮೌಲ್ಯ ಗೊತ್ತಾಗ್ಲಿ ಮಕ್ಕಳಿಗೆ ಅಂತ. ಯಾರು 8ನೇಗೆ ಬಂದಿರ್ತೀರಿ, ಈಗ ನಿಮ್ಮ ಅಪ್ಪ ಅಮ್ಮ 10 ರೂಪಾಯಿ ತಿಲ್ಲಕ್ಕೆ ಕೊಟ್ಟಿರ್ತಾರೆ, ನೀವು 5 ರೂಪಾಯಿ ಉಳಿತಾಯ ಮಾಡಬೇಕು. ಈಗ ಮಾರ್ಚ್ ಲಾಸ್ಟ್ ನಮ್ಮ ಶಾಲೆಗೆ ಏನು ಕಾರ್ಯಕ್ರಮ ಮಾಡ್ತೇವೆ, ಯಾರು ಹೈಯೆಸ್ಟ್ ಅಮೌಂಟ್ ಜಮಾ ಮಾಡಿರ್ತಾರೆ ಅವ್ರಿಗೊಂದು ನೋಟ್ಬುಕ್ಕು ಪೆನ್ನ ಕೊಡ್ತೀನಿ ಸರ್. ಅದ್ರ ಬಗ್ಗೆ ಮಕ್ಕಳಿಗೆ ಅರಿವಾಗ್ಲೇನೋ ಉದ್ದೇಶ ಅಷ್ಟೇ ರೀ, ಇಲ್ಲೊಂದು ಮಾವಿ ಅದನ್ನ ಈ ಮಂತಣಿ ನೋಡಿ ಸರ್, ಇದು ತುಂಬಾ ವಿಶೇಷವಾದದ್ದು. ಇಲ್ಲ ಸ್ವಲ್ಪ ದೊಡ್ಡದಿದೆ, ದೊಡ್ಡದ ರೀ ಸರ್. ಯಾವುದು ಒಂದೇ ನಮ್ನ ಇಲ್ಲ ರೀ ಸರ್. ಇದರಲ್ಲಿ ಇದು ಏನು ಹೇಳಿದ್ರಲ್ಲ, ಖೇಲ್ ಖೇಲ್ ನೀರ್ ಹಾಕೋದ್ ಖೇಲ್ಗಳು, ನೀರು ಫುಲ್ ತುಂಬಿದೆ. ಆಮೇಲೆ ಬಟ್ಟೆ ಒಗೆಯ ಕಲ್ಲ ರೀ ಸರ್. ಇವೆಲ್ಲ ಮೊದಲು ಅವ್ರು ಹಿರಿಯರು ಸಿಸ್ಟಮೆಟಿಕ್ ಆಗಿ ಮಾಡಿ ಇಟ್ಟಿದ್ರಿ ಸರ್. ಅವಾಗ ಗಂಡು ಹೆಣ್ಣು ಭೇದ ಅವಾಗ ಇರ್ಲಿಲ್ಲ ಅಂತ ನನಗೆ ಅನಿಸ್ತದ ಸರ್. ಹೆಣ್ಮಕ್ಳಿದು ಒಂದು ಆರೋಗ್ಯ ದೃಷ್ಟಿಲೂ ಅವ್ರು ಇವೆಲ್ಲ ವಿಚಾರ ಮಾಡ್ಯಾರೇನೋ ಅಂತ. ಈಗ ನೋಡ್ರಿ, ನಾವು ಬಟ್ಟೆ ಒಗಿಬೇಕಾದ್ರೆ ಈ ಕಲ್ ಬೇಕಪ್ಪ, ಅದಕ್ಕೆ ಈ ಬಾವಿ ನೀರವ ಅಂದ್ರೆ ಅಲ್ಲಿ ಇರ್ಲಿ, ಅಲ್ಲಿ ಮಾಡ್ಕೊಲ್ಲಿ ಅನ್ನೋದು. ಇದೊಂದು ಇವು ಹೈಲೈಟ್ ಮಾಡೀನಿ ಸರ್ ನಾನು ಮಾಡ್ಬೇಕು. ಇಲ್ಲೊಂದು ನೀರು ಹಾಕೋದು, ನೀರು ಈಜಿ ಈಗ ಬೇಕಾದ್ರೆ ಅದಕ್ಕೆ ಬಳಸ್ಕೋಬಹುದು. ಆಮೇಲೆ ಎಲ್ಲವೂ ಕಲ್ಲಿನಿಂದಾನೇ ಮಾಡಿದ್ದಾರೆ. ಕಲ್ಲು ಅಂದ್ರೆ ನಮ್ ಕಡೆಗೆ ಸಿಗ್ತಾವ ಸರ್, ಕಲ್ಲಿಂದ ಪ್ರದೇಶ ಇದು. ಕಲಬುರಗಿ ಕಲ್ಲಿಗೆ ಫೇಮಸ್ ರೀ ಸರ್, ಕಲ್ಲು ಸಿಮೆಂಟ್. ನಾವು ಒಂದು ಸಿಟ್ಟು ಬರೋದು ನಮಗೆ ಹಿಂದುಳಿದ ಪ್ರದೇಶ ಅಂತಾರಲ್ರಿ ಸರ್, ಅದಕ್ಕೆ ನಮ್ಗೆ ಸಿಟ್ಟು ಬರ್ತದೆ. ಆದ್ರೆ ನಮ್ದು ತೊಗರಿ ನಾಡು ಸರ್. ಆಮೇಲೆ ನಮ್ಮಲ್ಲಿ ವಿದ್ಯಾವಂತರು ಬಹಳ ಅರ ಸರ್, ಗುರುತಿಸಲ್ಲ. ಆಮೇಲೆ ಅವ್ರಿಗೆ ನಾಚಿಕೆ ಸ್ವಭಾವ. ನಾವ್ ಎಲ್ಲಿ ಮುಂದೆ ಹೋಗಂದ್ರೆ ನಾವು ಸಿಟಿದವ್ರಕ್ಕಿಂತ ನಾಲೆಜ್ ನಮ್ಮ ಹಳ್ಳಿದವ್ರ ಬಲ್ಲಿ ಅದ ರೀ ಸರ್. ನನ್ನ ಮಕ್ಳಿಗೆ ಅದೇ ಸಪೋರ್ಟ್ ಮಾಡೋದು. ವೇದಿಕೆಗೆ ಬಾ, ನೀ ಮೊದಲು ಮಾತಾಡ್ನಿ, ಯಾರನ್ನ ಏನಾರ ಅಂತಾರಂತ ಬೇಡ, ಮಾತಾಡು, ನಿಂದೊಂದು ಪ್ರತಿಭೆ ಗೊತ್ತಾಗ್ತದ. ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದ ತನಕ ನಮ್ಮ ಮಕ್ಕಳು ಹೋಗಿ ಬಂದವ ಸರ್, ಅದು ಸರ್ಕಾರಿ ಶಾಲೆ ಮಕ್ಕಳು. ಆಮೇಲೆ ರಾಯಚೂರ್ಗೆ ವಿಜ್ಞಾನ ಮೇಳದಾಗ ಮೊನ್ನೆ ಈಗ ನಾವು ಸೈನ್ಸ್ ಅನ್ನೋದು ಇಂಗ್ಲೀಷ್ನಾಗೆ ಹೇಳ್ಬೇಕಂತಿತ್ತಲ್ಲ ಸರ್, ಸೈನ್ಸ್ ಕನ್ನಡದಾಗೆ ರಸಪ್ರಶ್ನೆ ನಮ್ಮ ಶಾಲೆ ಮಕ್ಕಳು ರಾಯಚೂರು ತನಕ ರಾಜ್ಯ ಮಟ್ಟಕ್ಕೆ ಪಾಸಾಗಿ ಬಂದರು ಸರ್. ಇದು ಹಿರೋಡೆ ಕಂಪಲ್ಸರಿ, ಇದೆಲ್ಲ ಇದ್ದಿದೆ ಸರ್. ಈ ರೀತಿ ನೀವು ಬಾವಿಗಳು ಅಂದಾಗ ಈ ರೀತಿ ಇರ್ತದ್ರಿ ಸರ್. ನನ್ನ ಉದ್ದೇಶ ಇಷ್ಟೇ. ಇದನ್ನು ಚೌಕ್ ಬಾವಿ, ಇದು ಒಂದೇ ಗಿರಿಕಿ ಬಾವಿ ಸರ್. ಇದು ಒಂದೇ ಗಿರಿಕಿ ಅಂದ್ರೆ ಹೆಂಗ್ ಗೊತ್ತಿಡಿತೀರಿ ಅಂದ್ರೆ, ಈಗ ಹೋಲವಲ್ರಿ ಸರ್, ಇಲ್ಲಿ ಒಂದೇ ಕಟ್ಟಿಗೆ ಹಾಕ್ತಿದ್ರ ಅವರು. ಗಿರಿಕಿ ಅನ್ನೋದು ಇದಕ್ಕೆ ಇದು ತಗೊಂಡು ಕಂಬ ಬರ್ತದ್ರಿ ಸರ್. ಇಲ್ಲಿ ಕಂಬ ಬಂದಾಗ ಅದಕ್ಕೊಂದು ಇದು ಇರ್ತೈತಿ. ಇವೆಲ್ಲ ಹಾಳಾಗಿ ಹೋಗ್ಯಾವ, ಇವ್ರು ಯಾರು ಮಾಡಿಸ್ಕೊಂಡಿಲ್ಲ ಸರ್. ಈಗ ಅವಾಗ ಮೊದಲು ಮಾಡಿದ್ದೆ. ಮೊದಲು ಇದು ಬಾವಿ ಅಂದಾಗ ಇಷ್ಟೇ ಸಿಸ್ಟಮೆಟಿಕ್ ಅವ್ರು ಮಾಡಿಡ್ತಿದ್ರು. ಬಟ್ ಖುಷಿ ಆಗೋದೇನೋ ಸ್ವಚ್ಛ ಐತಿ, ಸಿಕ್ಕಾಪಟ್ಟೆ ಸ್ವಚ್ಛ ಬಳಸ್ತಾರೆ. ಬಳಸ್ತಾರಲ್ಲ, ನೀರ್ ಯಾರು ಬಳಸ್ತಾರ ಅಲ್ಲಿ ಇದು ಅದ ಆರೋಗ್ಯವಾಗ್ಯದ. ಈ ಮನಿ ಫ್ರೀ, ಬಾಡಿಗೆ ಇಲ್ಲ, ಏನಿಲ್ಲ ಸರ್. ಬಾಡಿಗೆ ಇಲ್ರಿ ಇದಕ್ಕೆ. ಈಗ ಯಾರು ಹರಲ್ರಿ ಅವ್ರಿಗೆ ಬಾಡಿಗೆ ಇಲ್ರಿ, ಬಳಸ್ಕೊರಿ, ಸುಮ್ಮನೆ ಹಾಳಾಗಿ ಹೋಗ್ತದಲ್ಲ. ಯಾರ್ದಿದೆ ಮೂಲ? ಇವ್ರು ಹೈದರಾಬಾದ್ ಅಲ್ಲಿ ಇರ್ತಾರೆ. ಓಹೋ, ಹೌದಾ? ಇಲ್ಲಿ ಇರೋರಿಗೆ ಬಾಡಿಗೆ ಇಲ್ಲ ಸರ್, ಫ್ರೀ ಆಗಿ. ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ, ಇಲ್ಲಿ ಇದ್ದವ್ರ ಜೊತೆಗೆ ನಾವು ಸಂಪರ್ಕದಾಗ ಇದ್ದೀವಿ. ಸೂಪರ್. ಬಹಳ ಅದ್ಭುತವಾಗಿದೆ. ದೇವಿ ಗುಡಿ ಒಂದು ನೋಡ್ಕೊಂಡು
ಹಾಂ ಅಮ್ಮ ಸಿಕ್ಕರು ಅಮ್ಮರದೊಂದು ಮಾತಾಡಮ್ರಿ. ಓಕೆ ನೀನು